ಮನಸ್ಸಲ್ಲಿ ನಮಗೆ ಇರುತ್ತೆ, ಎಲ್ರಿಗೂ ಇರುತ್ತೆ, ನಾನು ಒಳ್ಳೆಯವನು, ದೇವರಷ್ಟು ಒಳ್ಳೆಯವನು ಅಲ್ಲದೆ ಇದ್ದರೂ ಇವ್ರಿಗಿಂತ ಒಳ್ಳೆಯವನು, ಇವ್ರಿಗಿಂತ ಒಳ್ಳೆಯವನು, ಇವ್ರಿಗಿಂತ ಒಳ್ಳೆಯವನು, ಇವ್ರಿಗಿಂತ ಒಳ್ಳೆಯವನು. ಅದೊಂದು ಆಲೋಚನೆ, ಭಾವನೆ ನಮ್ಮ ಮನಸ್ಸೊಳಗಡೆ ಇರುತ್ತೆ. ಆ ರೀತಿ ಭಾವನೆ ನಮ್ಮಲ್ಲಿ ಯಾರಲ್ಲಾದರೂ ಇದ್ದರೆ ನಿಮಗೆ ಕ್ರಿಸ್ತ ಯೇಸುವಿನಿಂದ ಏನೂ ಪ್ರಯೋಜನ ಇಲ್ಲ, ಏನೂ ಲಾಭ ಇಲ್ಲ. ಆ ಯೇಸು ಕ್ರಿಸ್ತನನ್ನು ಅನುಭವಿಸ್ಲಿಕ್ಕೆ ನಮ್ಮ ಜೀವಮಾನವೆಲ್ಲ ಇದ್ದರೂ ಅನುಭವಿಸ್ಲಿಕ್ಕಾಗಲ್ಲ. ಹಾಗಾದರೆ ಯಾರಿಗೆ ನಿಜವಾಗ್ಲೂ ಯೇಸು ಕ್ರಿಸ್ತನನ್ನು ಅನುಭವಿಸ್ಲಿಕ್ಕಾಗುತ್ತೆ ಕೇಳಿದರೆ, ನಾನು ಪಾಪಿ ಎಂದು ನಿಜವಾಗಲೂ ಮನವರಿಕೆ ಆಗಿ ಆ ಪಾಪಕ್ಕೆ ವಿಮುಖನಾಗುವಾಗ ನನಗೆ ಆ ಬೆಳಕು ಸಿಗುತ್ತೆ. ನನಗೆ ಆ ಜಗಜ್ಯೋತಿಯಾದ ಯೇಸು ಸಿಗ್ತಾರೆ, ನನ್ನೊಳಗಡೆ ಬೆಳಕು ಬರುತ್ತೆ. ಯೇಸು ಕ್ರಿಸ್ತನ ಜನನದ ಕುರಿತಾಗಿ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಈ ದಿನದ ಶುಭ ಸಂದೇಶ, ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 1 ನಾವು ಓದ್ತೇವೆ. ಯೇಸು ಕ್ರಿಸ್ತನ ವಂಶಾವಳಿ, ಅನೇಕ ಹೆಸರುಗಳು ಅದರಲ್ಲಿದೆ. ಇವರ ಮಗ ಇವರು, ಇವ್ರ ಮಗ ಇವರು, ಇವ್ರ ಮಗ ಇವರು, ಲಾಸ್ಟಿಗೆ ಮರಿಯಳ ಪುತ್ರ ಯೇಸು ಅಂತ ಎಂಡ್ ಆಗುತ್ತೆ ಈ ದಿನದ ಶುಭ ಸಂದೇಶ ವಾಚನ. ಇದರಲ್ಲಿ ನಮಗೇನು ಅರ್ಥ ಆಗುತ್ತೆ? ಅನೇಕ ಹೆಸರುಗಳಿದೆ. ಅಬ್ರಹಾಮನಿಗೆ ಈಸಾಕನು, ಈಸಾಕನಿಗೆ ಯಾಕೋಬನು, ಯಾಕೋಬನಿಗೆ ಯೂದ, ಯೂದನಿಗೆ ಸಹೋದರರು ಹುಟ್ಟಿದರು, ಯೂದನಿಗೆ ತಾಮರಳ್ ಎಂಬುವಳಿಂದ ಪೆರೆಸ್ ಮತ್ತು ಜರಹನ್ ಹುಟ್ಟಿದರು. ಈ ರೀತಿ ಈ ಯೇಸು ಕ್ರಿಸ್ತನ ವಂಶಾವಳಿಯ ಕುರಿತಾಗಿ ಈ ದಿನದ ಶುಭ ಸಂದೇಶದಲ್ಲಿ ನಾವು ನೋಡ್ತೀವಿ. ಅದು ಕೊನೆಯಾಗೋದು ಯಾವುದರಲ್ಲಿ ಅಂದರೆ, ಮರಿಯಳಿಂದಲೇ ಕ್ರಿಸ್ತ ಎಂದು ಕರೆಯಲಾಗುವ ಯೇಸು ಸ್ವಾಮಿ ಹುಟ್ಟಿದ್ದು ಅನ್ನೋದರಲ್ಲಿ ಯೇಸು ಕ್ರಿಸ್ತನ ವಂಶಾವಳಿ ಅಬ್ರಹಾಮನಿಂದ ಕ್ರಿಸ್ತನವರೆಗೆ ಬಂದು ನಿಲ್ತದೆ. ಈ ಒಂದು ಲಿಸ್ಟಲ್ಲಿ ಅನೇಕ ಹೆಸರುಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಕೆಲವೊಂದು ಹೆಸರುಗಳು ನಮಗೆ ಉಚ್ಚಾರಣೆ ಮಾಡಲಿಕ್ಕೂ ಕೂಡ ಕಷ್ಟ ಇದೆ. ಆದರೆ ಇದನ್ನು ಪವಿತ್ರಾತ್ಮರು ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಯಾತಕ್ಕಾಗಿ ಇಟ್ಟಿದ್ದಾರೆ ಅಂದರೆ, ತುಂಬ ಕಾರಣಗಳಿದೆ ಇದನ್ನು ಇಟ್ಟಿರಲಿಕ್ಕೆ. ಮುಖ್ಯವಾದ ಕಾರಣ, ಯೇಸು ನೇರವಾಗಿ ಸ್ವರ್ಗದಿಂದ ಭೂಮಿಗೆ ಇಳಿದು ಬಂದಂಥ ಮನುಷ್ಯ ಪುತ್ರ ಅಲ್ಲ. ಅವನು ಈ ರೀತಿ ಒಂದು ವಂಶ ಪಾರಂಪರ್ಯವಾಗಿ ಬಂದಂತಹ ಒಂದು ಲಿನಿಯೇಜ್, ಅಬ್ರಹಾಮ, ಇಸಾಕ, ಯಾಕೋಬ, ಹೀಗೆ 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 ಬಂದು ಕೊನೆಯಲ್ಲಿ ಮರಿಯಳಿಂದ ಹುಟ್ಟಿದ್ದು. ವಾಕ್ಯ ಮರಿಯಳ ಉದರದಲ್ಲಿ ಮಾಂಸ ಧರಿಸಿ ಮರಿಯಳ ಮುಖಾಂತರ ಹುಟ್ಟಿದ್ದು. ಆತ ನಿಜವಾಗಲೂ ಮನುಷ್ಯ ಕುಮಾರನಾಗಿ ಜನಿಸಿದ್ದಾನೆ. ದೇವರು ಮನುಷ್ಯನಾಗಿ ನಿಜವಾಗಲೂ ಜನಿಸಿದ್ದಾರೆ ಅನ್ನೋದಕ್ಕೆ ಯಹೂದ್ಯರಿಗೆ ಅವರು ಸಂಕೇತಗಳನ್ನ ಕೇಳ್ತಾರೆ. ಯಹೂದ್ಯರು ಯಾವತ್ತಿದ್ರೂ ಸಂಕೇತ ಕೇಳ್ತಾರೆ ಪ್ರತಿಯೊಂದಕ್ಕೂ. ಅದರಿಂದ ಯಹೂದ್ಯರಿಗೆ ಸರಿಯಾದ ರೀತಿಯಲ್ಲಿ ಸಂಕೇತವಾಗಿ ಕೊಡಬೇಕು ಅಂತಲೇ ಈ ಅಬ್ರಹಾಮನವರೆಗೆ ಮತ್ತಾಯನು ಯೇಸು ಕ್ರಿಸ್ತರ ಈ ವಂಶಾವಳಿಯನ್ನು ತೆಗೆದುಕೊಂಡು ಹೋಗಿದ್ದು. ಆದರೆ ಅದರ ಕುರಿತಾಗಿ ನಾವು ಇವತ್ತೇನು ಧ್ಯಾನ ಮಾಡೋದು ಬೇಡ. ಅದರ ಕುರಿತಾಗಿ ನಾವು ಈಗ ಕಲೀಲಿಕ್ಕೆ ಹೋಗ್ತಾ ಇಲ್ಲ. ನಾವು ಮುಖ್ಯವಾಗಿ ನೋಡಬೇಕಾಗಿರೋದು ಇದರಲ್ಲಿ ಯೇಸು ಕ್ರಿಸ್ತನ ಈ ವಂಶಾವಳಿಯಲ್ಲಿ, ಈ ಒಂದು ಜೀನಿಯಾಲಜಿ ಆಫ್ ಜೀಸಸ್ ಕ್ರೈಸ್ಟ್, ಇದರಲ್ಲಿ ಮುಖ್ಯವಾಗಿ ಬರುವಂತಹ 4 ಸ್ತ್ರೀಗಳು. ಅನೇಕ ಬೇರೆ ಸ್ತ್ರೀಗಳಿದ್ದಾರೆ. ಅದರಲ್ಲಿ ಯಹೂದ್ಯರ ಆಚಾರ ವಿಚಾರಗಳಿಗೆ ವಿರುದ್ಧವಾಗಿ ಕಾಣಲ್ಪಡುವ 4 ಸ್ತ್ರೀಯರು. ಯಹೂದ್ಯರ ಆಚಾರ ವಿಚಾರಗಳಿಗೆ, ಯಹೂದ್ಯರ ಸಂಪ್ರದಾಯಗಳಿಗೆ, ಯಹೂದ್ಯ ವಿಶ್ವಾಸಕ್ಕೆ ವಿರುದ್ಧವಾಗಿ ಕಾಣುವ 4 ಸ್ತ್ರೀಯರು. ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ ತಾಮರಳು, ಎರಡನೇದಾಗಿ ಇನ್ನೊಂದು ಹೆಸರು ರಾಹಾಬ್, ಮೂರನೇದಾಗಿ ರೂತ್, ನಾಲ್ಕನೇದಾಗಿ ಊರಿಯನ ಹೆಂಡತಿ ಅಂತ ಇದೆ. ಬೈಬಲ್ ಪ್ರಕಾರ, ಯಹೂದ್ಯರ ಪ್ರಕಾರ ಈ 4 ಸ್ತ್ರೀಯರು ಕೂಡ ಸಮಾಜದಲ್ಲಿ ಮತ್ತು ಯಹೂದ್ಯ ಧರ್ಮದಲ್ಲಿ ಬಹಳ ಕೀಳಾದ ಸ್ತ್ರೀಯರು, ಬಹಳ ಕೀಳಾದವರು, ತುಚ್ಛವಾದಂಥವರು, ಬಹಳ ಒಂದು ದೇವರು ತಿರಸ್ಕಾರ ಮಾಡಿದಂಥ ಕೆಲವರಿದ್ದಾರೆ. ಅದೇ ರೀತಿಯಲ್ಲಿ ಬಹಿಷ್ಕೃತರಾದ ಸ್ತ್ರೀಯರು ಕೂಡ ಇದ್ದಾರೆ.
ಆದರೆ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಇವರೆಲ್ಲನ್ನ ಪವಿತ್ರಾತ್ಮರು ಮತ್ತಾಯನ ಮುಖಾಂತರ ಆ್ಯಡ್ ಮಾಡಿದ್ದಾರೆ. ನಾವು ಯೋಚನೆ ಮಾಡುವಾಗ ಇವರೆಲ್ಲ ಯಾರಾಗ್ತಾರೆ ಕೇಳಿದರೆ, ಯೇಸು ಕ್ರಿಸ್ತರ ಗ್ರ್ಯಾಂಡ್ ಮದರ್, ದೊಡ್ಡಮ್ಮ. ಯಾರು? ತಾಮರಳು. ತಾಮರಳ ಕತೆ ನಿಮಗೆ ಆದಿಕಾಂಡ 38ನೇ ಅಧ್ಯಾಯ ಅನಿಸುತ್ತೆ, 38ನೇ ಅಧ್ಯಾಯ ಇರಬೇಕು. ಎಸ್, ಅಲ್ಲಿ ನಿಮಗೆ ತಾಮರಳ ಬಗ್ಗೆ ಗೊತ್ತಾಗುತ್ತೆ. ತಾಮರಳಿಂದ ಪೆರೇಜನು ಹುಟ್ಟಿದನು ಅಂತ ಇದೆ. ಹಾಗಾದರೆ ಪೆರೇಜ್ ಯಾರು ಕೇಳಿದರೆ ಯೇಸು ಕ್ರಿಸ್ತನ ಮುತ್ತಜ್ಜ. ದಾವೀದನ ವಂಶದ ಪ್ರಕಾರ ನೋಡುವಾಗ ಯೇಸು ಕ್ರಿಸ್ತನ ಮುತ್ತಜ್ಜ ಈ ಪೆರೇಜ್. ಈ ಪೆರೇಜ್ ಹೇಗೆ ಹುಟ್ಟಿದ ಅನ್ನೋದು ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ತಾಮರಳ ಬಗ್ಗೆ ಕೇಳಿದ್ದೀರಾ ಯಾರಾದರೂ? ತಾಮರಳು, ತಾಮರ್. ಈ ತಾಮರ್ ಯಾರು ಕೇಳಿದರೆ ಯೂದನ ಮಗನ ಹೆಂಡತಿ. ಯೂದ ಇದನ್ನಲ್ವಾ, ಇಲ್ಲಿ ಯೂದನಿಗೆ ತಾಮರ್ ಎಂಬುವಳಿಂದ ಪೆರೇಜ್ ಹಾಗೂ ಜರಹನು ಹುಟ್ಟಿದ ಅಂತ ಇದೆ ಅಲ್ವಾ. ಈ ತಾಮರಳು ನಿಜವಾಗ್ಲೂ ಯಾರು ಕೇಳಿದರೆ ಲೀಗಲ್ ಆಗಿ ಯೂದನ ಮಗನ ಹೆಂಡತಿ, ಅಂದರೆ ಯೂದನ ಸೊಸೆ. ಯೇಸು ಕ್ರಿಸ್ತರು ಹುಟ್ಟಿದ್ದು ಯಾವ ಕುಲದಲ್ಲಿ? ಯೂದ ಕುಲದಲ್ಲಿ ಅಲ್ವಾ, ಯೂದನ ಗೋತ್ರದಲ್ಲಿ, ಯೂದ ಕುಲದಲ್ಲಿ ಯೇಸು ಕ್ರಿಸ್ತರು ಹುಟ್ಟುತ್ತಾರೆ. ಆದರೆ ಯೂದನಿಗೆ ತಾಮರ್ ಅಂದರೆ ತನ್ನ ಸೊಸೆಯಿಂದ ಹುಟ್ಟಿದ್ದು. ತಾಮರಳ ಗಂಡ ಸತ್ತೋಗ್ತಾನೆ. ನ್ಯಾಯವಾದ ರೀತಿಯಲ್ಲಿ ಯಹೂದ್ಯ ನಿಯಮದ ಪ್ರಕಾರ ಗಂಡ ಸತ್ತೋದ್ರೆ ಅವನ ನೆಕ್ಸ್ಟ್ ತಮ್ಮನೋ ಅಣ್ಣನೋ ಯಾರಿರ್ತಾರೋ ಅವ್ರನ್ನ ಕೊಟ್ಟು ಮದುವೆ ಮಾಡಬೇಕಾಗಿತ್ತು. ಆದರೆ ಅವರ ಅಪ್ಪ ಅದನ್ನು ಮಾಡಲಿಲ್ಲ. ಒಬ್ಬನ ಮದುವೆ ಮಾಡಿಸ್ತಾ ಇನ್ನೊಬ್ಬನ ಮದುವೆ ಮಾಡಿಸ್ಬೇಕಾಗಿತ್ತು. ಅವನು ಸತ್ತೋದ್ಮೇಲೆ ಹೀಗೆ ವಂಶೋದ್ಧಾರಕ ಬರಬೇಕಾಗಿತ್ತು. ಅದರಿಂದ ಅಪ್ಪ ಮೋಸ ಮಾಡ್ದ, ಯೂದ ಸೊಸೆಗೆ ಮೋಸ ಮಾಡ್ದ. ಈ ರೀತಿಯಲ್ಲಿ ಮಗನನ್ನು ಕೊಟ್ಟು ಮದುವೆ ಮಾಡಲಿಲ್ಲ. ಮೂರನೇ ಮಗನನ್ನು, ಮೊದಲನೇ ಮಗನ ಕೊಟ್ಟ, ಅವನು ಸತ್ತೋದ. ಎರಡನೇ ಮಗ ಕೊಟ್ಟ, ಅವನು ಹೋದ. ಇನ್ನೊಬ್ಬನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆಗ ಅವಳಿಗೊಂದು ಸೇಡು ಬಂತು. ಇವನ ಹೆಂಡತಿ ತೀರು ಹೋದ್ಲು. ಯಾರ ಹೆಂಡತಿ? ಇವಳ ಮಾವನ ಹೆಂಡತಿ, ಯೂದನ ಹೆಂಡತಿ ತೀರು ಹೋದ್ಲು. ತೀರು ಹೋದ್ಮೇಲೆ ಇವನು ಬಿಸ್ನೆಸ್ಗೋಸ್ಕರ ಹೋದಾಗ ಇವಳು ವೇಶ್ಯೆಯ ಒಂದು ರೂಪ ಹಾಕ್ಕೊಂಡು ಸೈಡಲ್ಲಿ ನಿಂತ್ಕೊಂಡು ವೇಶ್ಯೆ ಅಂತ ತಿಳ್ಕೊಂಡು ಅವಳ ಜೊತೆಗೆ ಒಂದಾಗ್ತಾನೆ. ಅದರಿಂದ ಹುಟ್ಟಿದ ಮನುಷ್ಯನೇ ಯಾರು? ಪೆರೇಜ್. ಇಮ್ಯಾಜಿನ್ ಮಾಡಿ, ಇವತ್ತಿನ ಸಮಾಜ ಇದನ್ನು ಒಪ್ಪುತ್ತಾ? ಮಾವನಿಂದ ಸೊಸೆಗೆ ಒಂದು ಮಗು ಆಗಿದೆ. ಮಾವ ತಂದೆ ಸ್ಥಾನದಲ್ಲಿರೋರು. ಆದರೆ ಮಾವನಿಂದ ಸೊಸೆಗೆ ಮಗುವಾಗಿದೆ. ಯೂದನಿಂದ ಅವನ ಮಗನ ಹೆಂಡತಿ ತಾಮರಳಿಗೆ ಹುಟ್ಟಿದವನೇ ಪೆರೇಜ್. ಈಗ ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ, ದೇವರ ಪುತ್ರನ ವಂಶಾವಳಿಯಲ್ಲಿ ಇಂಥ ಒಂದು ಅನೈತಿಕವಾದ, ಅಶುದ್ಧವಾದ, ದೇವರಿಗೆ ವಿರುದ್ಧವಾದ ಒಂದು ಸಂಬಂಧ ಕೂಡ ಸೇರಿ ಬಂದಿದೆ ಅಂದರೆ ಯಹೂದ್ಯರಿಗೆ ಇದು ಅಸಹ್ಯಕರವಾದ ವಿಷಯ. ಇದನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದನ್ನು ಯಾಕೆ ಸೇರಿಸಿರ್ಬೋದು? ಅಂದರೆ ಖಂಡಿತವಾಗ್ಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರು ಬಂದಿರುವುದು ಕೆಟ್ಟು ಹೋಗಿದ್ದನ್ನು ಸರಿ ಮಾಡಲಿಕ್ಕೆ. ಅದು ಎಂಥದ್ದೇ ಲೀನಿಯೇಜ್ ಇರಲಿ, ಯಾವುದೇ ರೀತಿಯ ಒಂದು ಜೀನಿಯಾಲಜಿ, ವಂಶ ಪಾರಂಪರ್ಯ ಇರಲಿ, ಎಷ್ಟು ಕೆಟ್ಟ ವಂಶ ಪಾರಂಪರ್ಯ ಇದ್ದರೂ ಕೂಡ ಯೇಸು ಕ್ರಿಸ್ತನು ಆ ಒಂದು ವಂಶದಲ್ಲಿ ಹಾದು ಹೋಗುವಾಗ, ಆ ದಾರಿಯಲ್ಲಿ ಹಾದು ಹೋಗುವಾಗ ಅದು ಪವಿತ್ರೀಕರಿಸಲ್ಪಡ್ತದೆ, ಅದು ಶುದ್ಧೀಕರಿಸಲ್ಪಡ್ತದೆ. ಲೋಕದ ದೃಷ್ಟಿಯಲ್ಲಿ ಅಲ್ಲ. ಲೋಕದ ದೃಷ್ಟಿಯಲ್ಲಿ ಇವತ್ತು ನಾವು ಒಬ್ಬರನ್ನ ಕೆಟ್ಟವ್ರನ್ನಾಗಿ ನೋಡಿದ್ರೆ ನಾವು ಸಾಯೋ ತನಕ ಅವ್ರನ್ನ ಕೆಟ್ಟವರಾಗಿಯೇ ನೋಡ್ತೀವಿ. ಆದರೆ ಯೇಸು ಕ್ರಿಸ್ತನು ಅವರ ಜೀವಿತದಲ್ಲಿ ಹಾದು ಹೋಗುವಾಗ ಏನಾಗುತ್ತೆ ಕೇಳಿದರೆ, ಆ ಕೆಟ್ಟು ಹೋಗಿದ್ದು ಕೂಡ ಸರಿಯಾಗುತ್ತೆ. ಆದರೆ ಇದನ್ನು ಒಪ್ಕೊಳ್ಳಿಕ್ಕೆ ಲೋಕದ ಜ್ಞಾನಕ್ಕೆ, ಲೋಕದ ಧಾರ್ಮಿಕ ವ್ಯಕ್ತಿಗಳಿಗೆ, ಲೋಕದ ಪರಿಶುದ್ಧ ಜನರಿಗೆ ಇದು ಎಂದಿಗೂ ಕೂಡ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಅದರಲ್ಲೂ ಯಹೂದ್ಯ ಜನರಿಗಂತೂ ಇದನ್ನು ಒಪ್ಕೊಳ್ಳಿಕ್ಕೆ ಇಂಪಾಸಿಬಲ್, ಸಾಧ್ಯನೇ ಇಲ್ಲ.
ಆದ್ದರಿಂದ ಈ ಮತ್ತಾಯನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತನ ವಂಶಾವಳಿಯನ್ನು ಮುಖ್ಯವಾಗಿ ಈ ಮತ್ತಾಯನು ಈ ಶುಭ ಸಂದೇಶವನ್ನು ಯಾರನ್ನು ಮುಂದಿಟ್ಟುಕೊಂಡು ಬರೀತಾನೆ ಕೇಳಿದರೆ, ಮುಖ್ಯವಾಗಿ ಯಹೂದ್ಯರನ್ನು, ಅಂದರೆ ತಾವು ನೀತಿವಂತರು, ನಾವು ದೇವಜನರು, ನಾವು ಒಳ್ಳೆಯವರು ಅಂದ್ಕೊಂಡು ಜನರ ಮುಂದೆ ಹೇಳ್ಕೊಳ್ತಾ ಇದ್ದಂಥ ಆ ಜನರಿಗೆ ಬರೆದಂಥ ಶುಭ ಸಂದೇಶ. ನೋಡಿ, ನಿಮ್ಮ ಕುಲದ ಚರಿತ್ರೆ, ನಿಮ್ಮ ಕುಲದಲ್ಲಿ ಹುಟ್ಟಿದ ಯೇಸು ಕ್ರಿಸ್ತನ ಚರಿತ್ರೆಯನ್ನು ನೋಡಿ ಅಂತ ಹೇಳ್ತಾರೆ. ಇದು ಯಹೂದ್ಯರಿಗೆ ಒಂದು ರೀತಿ ಅಸಹ್ಯಕರ, ಕಪಾಳ ಮೋಕ್ಷ ಆದಂಗೆ. ನಾವು ನಮ್ಮ ವಂಶದಲ್ಲಿ ಯಾರಾದರೂ ಒಳ್ಳೆಯವರಿದ್ದರೆ ಅವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಮ್ಮ ಕುಟುಂಬದಲ್ಲಿ, ನಮ್ಮ ಫ್ಯಾಮಿಲಿ ಟ್ರೀಯಲ್ಲಿ ನಮ್ಮ ಅಜ್ಜ, ಅವರಜ್ಜ ಯಾರೆಲ್ಲ ಏನೆಲ್ಲ ಸಾಧನೆಗಳನ್ನ ಮಾಡಿದಾರೋ, ಒಳ್ಳೆ ಕಾರ್ಯಗಳನ್ನ ಮಾಡಿದಾರೋ, ಒಳ್ಳೆ ಜೀವನ ಜೀವಿಸಿದಾರೋ ಅದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಹೆಮ್ಮೆಯಿಂದ. ಆದರೆ ಯಾರಾದರೂ ವ್ಯಭಿಚಾರದಲ್ಲಿ ಹುಟ್ಟಿದ ಮಗು ಇದ್ದರೆ, ಕೆಲವು ಟೈಮ್ ಎರಡನೇ ಹೆಂಡತಿ ಮಗು ಅಥವಾ ಇನ್ಯಾವುದೋ ಅಕ್ರಮ ಸಂಬಂಧದಲ್ಲಿ ಹುಟ್ಟಿದ ಒಂದು ಮಗು, ಅದನ್ನು ನಾವು ಹೈಲೈಟ್ ಮಾಡೋದಿಲ್ಲ, ಅದನ್ನು ನಾವು ಎತ್ತಿ ತೋರಿಸೋದೇ ಇಲ್ಲ, ನಮ್ಗೆ ಅಸಹ್ಯವಾಗಿರುತ್ತೆ. ಆದರೆ ದೇವರು ತನ್ನ ಪರಿಶುದ್ಧನಾದ ತನ್ನ ಏಕೈಕ ಪುತ್ರನನ್ನು ಈ ಭೂಮಿಗೆ ಕಳಿಸ್ಬೇಕಾದ್ರೆ, ಮನುಷ್ಯ ಕುಮಾರನಾಗಿ ಜನಿಸಬೇಕಾದ್ರೆ ಆತನ ವಂಶ ಎಂಥ ಪರಿಶುದ್ಧವಾದ ವಂಶ ಅಂತ ನಾವು ತಿಳ್ಕೋಬೇಕು. ಈ ರೀತಿ ಅಸಹ್ಯಕರವಾದಂತಹ ವ್ಯಕ್ತಿತ್ವಗಳು ಕೂಡ ಕ್ರಿಸ್ತ ಯೇಸುವಿನ ದೇವರ ಪುತ್ರನ ವಂಶಾವಳಿಯಲ್ಲಿ ಸೇರಿಕೊಂಡಿದ್ದಾರೆ. ಇದರಲ್ಲಿ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಯೇಸು ಕ್ರಿಸ್ತರು ಬಂದಿರುವುದು ನೀತಿವಂತರನ್ನು ಹುಡುಕಿಕೊಂಡಲ್ಲ. ಲೂಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ 32ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಅಲ್ಲಿ ಯೇಸು ಹೇಳ್ತಾರೆ, ಮನುಷ್ಯ ಪುತ್ರನು ಬಂದಿರುವುದು ಅಥವಾ ಯೇಸು ಬಂದಿರುವುದು ಯಾಕಂತೆ, ಲೂಕ 4:32 ಅನಿಸುತ್ತೆ. Luke chapter 4 verse 32. ಅದೇನಾ? ಓಕೆ, ಅದೆಲ್ಲ ಒಂದು ನಿಮಿಷ ತೆಗಿಯೋಣ. 5:32 ಅಲ್ವಾ? ಸರಿ ಇದೆಯಲ್ಲ 5:32. ನಾನು ಬಂದಿರುವುದು ಧರ್ಮಿಷ್ಠರನ್ನು ಕರೆಯುವುದಕ್ಕಲ್ಲ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ, ದೇವರಿಗೆ ಅಭಿಮುಖರಾಗಿರಿ ಎಂದು ಪಾಪಿಷ್ಠರನ್ನು ಕರೆಯುವುದಕ್ಕೆ. ಹಾಗಾದರೆ ಯೇಸು ಕ್ರಿಸ್ತರು ಈ ಧರೆಗೆ ಮನುಷ್ಯನಾಗಿ ಬಂದಿದ್ದು ಒಳ್ಳೆಯವರನ್ನು ಹುಡ್ಕೊಂಡಲ್ಲ. ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ಒಳ್ಳೆಯವರನ್ನು ಹುಡುಕಿಕೊಂಡಲ್ಲ. ಯಾರಾದರೂ ನಮ್ಮಲ್ಲಿ ನಾನು ಒಳ್ಳೆಯವನು ಅಂತ ಅಂದ್ಕೊಂಡು ಬದುಕ್ತಿರೋದಾದರೆ ನಿಮಗೆ ಯೇಸು ಕ್ರಿಸ್ತನಿಂದ ಏನೂ ಲಾಭ ಇಲ್ಲ. ನಮ್ಮಲ್ಲಿ ಯಾರಾದರೂ ನಾನು ಒಳ್ಳೆಯವನು, ನಮ್ಮ ಕುಟುಂಬ ಒಳ್ಳೆ ಕುಟುಂಬ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು, ಬಾಯಲ್ಲಿ ಹೇಳಲ್ಲ, ಬಾಯಲ್ಲಿ ನಾವು ಪಾಪಿಗಳು ಬ್ರದರ್, ನಮ್ಮಂಥ ಪಾಪಿಗಳು ಯಾರೂ ಇಲ್ಲ ಅಂತ ನೀವು ಬಾಯಲ್ಲಿ ಬಿಲ್ಡಪ್ ಕೊಡ್ತೀವಿ ನಾವೆಲ್ಲರೂ ಕೂಡ, ಅದು ಪ್ರಯೋಜನ ಇಲ್ಲ. ಆದರೆ ಮನಸ್ಸಲ್ಲಿ ನಮಗಿರುತ್ತೆ, ಎಲ್ರಿಗೂ ಇರುತ್ತೆ, ನಾನು ಒಳ್ಳೆಯವನು, ದೇವರಷ್ಟು ಒಳ್ಳೆಯವನು ಅಲ್ಲದೆ ಇದ್ದರೂ ಇವ್ರಿಗಿಂತ ಒಳ್ಳೆಯವನು, ಇವ್ರಿಗಿಂತ ಒಳ್ಳೆಯವನು. ಅದೊಂದು ಆಲೋಚನೆ, ಭಾವನೆ ನಮ್ಮ ಮನಸ್ಸೊಳಗಡೆ ಇರುತ್ತೆ. ಆ ರೀತಿ ಭಾವನೆ ನಮ್ಮಲ್ಲಿ ಯಾರಲ್ಲಾದರೂ ಇದ್ದರೆ ನಿಮಗೆ ಕ್ರಿಸ್ತ ಯೇಸುವಿನಿಂದ ಏನೂ ಪ್ರಯೋಜನ ಇಲ್ಲ, ಏನೂ ಲಾಭ ಇಲ್ಲ. ಆ ಯೇಸು ಕ್ರಿಸ್ತನನ್ನು ಅನುಭವಿಸ್ಲಿಕ್ಕೆ ನಮ್ಮ ಜೀವಮಾನವೆಲ್ಲ ಇದ್ದರೂ ಅನುಭವಿಸ್ಲಿಕ್ಕಾಗಲ್ಲ. ಹಾಗಾದರೆ ಯಾರಿಗೆ ನಿಜವಾಗ್ಲೂ ಯೇಸು ಕ್ರಿಸ್ತನನ್ನು ಅನುಭವಿಸ್ಲಿಕ್ಕಾಗುತ್ತೆ ಕೇಳಿದರೆ, ನಾನು ಪಾಪಿ ಎಂದು ನಿಜವಾಗಲೂ ಮನವರಿಕೆ ಆಗಿ ಆ ಪಾಪಕ್ಕೆ ವಿಮುಖನಾಗುವಾಗ ನನಗೆ ಆ ಬೆಳಕು ಸಿಗುತ್ತೆ. ನನಗೆ ಆ ಜಗಜ್ಯೋತಿಯಾದ ಯೇಸು ಸಿಗ್ತಾರೆ, ನನ್ನೊಳಗಡೆ ಬೆಳಕು ಬರುತ್ತೆ. ನಾನು ಬೆಳಕಿನಲ್ಲಿದ್ದೇನೆ ಅಂದ್ಕೊಂಡು ಬದುಕೋವನಿಗೆ ಬೆಳಕಿನ ಅವಶ್ಯಕತೆ ಇಲ್ಲ. ಇಲ್ಲಿ ಆಲ್ರೆಡಿ ಬೆಳಕಿದೆ, ಇಲ್ಲಿ ನಮಗೆ ಬೆಳಕಿನ ಅವಶ್ಯಕತೆ ಬರೋದಿಲ್ಲ. ಬೆಳಕು ಎಲ್ಲಿಗೆ ಬೇಕು ಕೇಳಿದರೆ, ಕತ್ತಲೆ ಇರೋ ಜಾಗದಲ್ಲಿ ಬೆಳಕು ಬೇಕು. ದೇವರೇ, ನಾನು ಕತ್ತಲೆಯಲ್ಲಿದ್ದೇನೆ, ನನ್ನ ಹೃದಯದಲ್ಲಿ ಕತ್ತಲೆ ಇದೆ, ನಾನು ಪಾಪಿ, ನನ್ನ ಒಳಗಡೆ ಪಾಪ ಇದೆ,
ನಾನು ಸ್ವಾರ್ಥಿ, ನಾನು ಅಹಂಕಾರಿ, ಹಠಮಾರಿತನ ಇದೆ ನನ್ನಲ್ಲಿ. ನಿನ್ನ ಸ್ವಭಾವ ಅಲ್ಲ ದೇವರೇ. ಆದಾಮನ ಸ್ವಭಾವ ನನ್ನಲ್ಲಿದೆ, ಸೈತಾನನ ಸ್ವಭಾವ ನನ್ನಲ್ಲಿದೆ. ಯಾವುದು ಸೈತಾನನ ಸ್ವಭಾವ? ಯಾರನ್ನ ಬೈಬಲ್ ಸೈತಾನನ ಮಗ ಅಥವಾ ಪಿಶಾಚಿಯ ಮಗ, ಕೇಡಿಗನ ಮಗ, ಕೇಡಿಗನ ಕುವರ ಅಂತ ಬೈಬಲ್ ಹೇಳೋದು? ಕಾಯಿನನನ್ನು ಅಲ್ವಾ? ಯಾಕೆ ಕಾಯಿನನನ್ನು ಕೇಡಿಗನ ಮಗ ಅಥವಾ ಸನ್ ಆಫ್ ದ ಡೆವಿಲ್ ಅಂತ ಕರೀತಾರೆ ಅಂದರೆ, ಆತನಲ್ಲಿ ದ್ವೇಷ ಇತ್ತು, ಆತನಲ್ಲಿ ಹಗೆತನ ಇತ್ತು. ಅವನು ಯಾರ ಮೇಲೆ ದ್ವೇಷ ಇಟ್ಕೊಂಡ? ತನ್ನ ಸಹೋದರನ ಮೇಲೆ, ತನ್ನ ಒಡ ಹುಟ್ಟಿದವನ ಮೇಲೆ. ಹಾಗಾದರೆ ಇಲ್ಲಿ ನಾವು ಕ್ರೈಸ್ತರು ಇನ್ನೊಬ್ಬ ಕ್ರೈಸ್ತ ವಿಶ್ವಾಸಿಯ ಮೇಲೆ ಹಗೆತನ ನಿಮ್ಮಲ್ಲಿ ಇರೋದಾದರೆ, ದ್ವೇಷ ನಿಮ್ಮಲ್ಲಿ ಇರೋದಾದರೆ, ಯು ಆರ್ ದ ಸನ್ ಆಫ್ ಡೆವಿಲ್. ನೀವು ಸೈತಾನನ ಸಂತತಿಯವರಾಗ್ತೀರಿ, ಕಾಯಿನನ ವಂಶದವರಾಗ್ತೀರಿ. ಅಂದರೆ ಭಯಪಡೋದೇನು ಬೇಕಾಗಿಲ್ಲ. ಒಪ್ಕೊಂಡ್ರೆ ಸಾಕು, ದೇವರೇ ನಾನು ಕಾಯಿನನ ವಂಶದವನು, ನೀನು ಹುಡ್ಕೊಂಡು ಬಂದಿದ್ದು ಈ ವಂಶವನ್ನು ಉದ್ಧಾರ ಮಾಡಲಿಕ್ಕೆ. ನಾನು ಪಾಪಿ. ಯೂದನಿಗೆ ತಾಮರಳಿಂದ ಹುಟ್ಟಿದ ಆ ಒಂದು ಅನೈತಿಕವಾದ ಅಕ್ರಮವಾದ ಸಂಬಂಧದಲ್ಲಿ ಹುಟ್ಟಿದ ಪೆರೆಜನನ್ನು ನೀನು ಪವಿತ್ರೀಕರಿಸಿದೆಯಾ? ಆ ವಂಶವನ್ನು ನೀನು ಪವಿತ್ರ ಮಾಡಿದೆಯಾ? ನಾನು ನಂಬ್ತೀನಿ ಕರ್ತನೆ, ನಿನ್ನ ಕಡೆಗೆ ತಿರುಗುವ ಮುಖ ಅರಳುತ್ತದೆ ಎಂದು ನಿನ್ನ ವಾಕ್ಯ ಹೇಳ್ತದೆ. ನಾನು ನಿನ್ನ ಕಡೆಗೆ ತಿರುಗ್ತೀನಿ. ನೀನು ಬಂದಿದ್ದು ನೀತಿವಂತನನ್ನು ಹುಡುಕಿಕೊಂಡಲ್ಲ, ಅನೀತಿವಂತನನ್ನು, ಪಾಪಿಯನ್ನು ಹುಡುಕಿಕೊಂಡು. ಆ ಪಾಪಿ ನಾನೇ ಸ್ವಾಮಿ ಎಂದು ಕರ್ತನಾದ ಯೇಸುವಿನ ಮುಂದೆ ನನ್ನ ಹೀನ ಸ್ಥಿತಿಯನ್ನು ನಾನು ಒಪ್ಪಿಕೊಳ್ಳಲಿಕ್ಕೆ ತಯಾರಾಗೋದಾದರೆ ಖಂಡಿತ ನನ್ನ ಒಳಗಡೆ ಆ ಜೀವ ಬರ್ತದೆ. ಆ ಜೀವ ಬರುತ್ತೆ. ಇಲ್ಲದೇ ಇದ್ದರೆ ಆ ಜೀವ ನನಗೆ ಸಿಗೋದಿಲ್ಲ. ಆ ಜೀವ ನನಗೆ ಸಿಗೋದಿಲ್ಲ. ಆ ಜೀವ ಇರುತ್ತೆ, ಆ ಜೀವ ನನಗೆ ಸಿಗೋದಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಇವತ್ತು ಕ್ರಿಶ್ಚಿಯನ್ಸ್, ಕ್ರೈಸ್ತರು ಅಂತ ಹೇಳ್ಕೊಳ್ತೀವಿ, ಆದರೆ ಒಳಗಡೆ ಆ ಜೀವ ಇಲ್ಲ. ಒಳಗಡೆ ಕ್ರಿಸ್ತನಾಗಿರ್ತಕ್ಕಂತಹ ಆ ನೈಜ ಜೀವ, ಆ ಸ್ವರ್ಗೀಯ ಜೀವ, ನಾನೇ ಜೀವ ಎಂದು ಹೇಳಿದ ಆ ಜೀವ ಅನೇಕರ ಒಳಗಡೆ ಇವತ್ತು ಇಲ್ಲ. ಕಾರಣ ಏನು? ಕಾರಣ ನಾವು ಒಳ್ಳೆಯವರು ಅಂದ್ಕೊಂಡಿರೋದೇ ಕಾರಣ. ನಾವು ಅವ್ರಿಗಿಂತ ಪರವಾಗಿಲ್ಲ ಅಂತ ನಾವು ಅಂದ್ಕೊಂಡು ಬದುಕ್ತೀವಲ್ಲ, ನಾವೆಷ್ಟು ಪ್ರಾರ್ಥಿಸಿದರೂ ಉಪವಾಸ ಮಾಡಿದರೂ ಆ ಜೀವ ಪಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಜೀವವಾಗಿರ್ತಕ್ಕಂಥ ಯೇಸು ನಮ್ಮ ಹೃದಯದೊಳಗಡೆ ಬರಬೇಕಾದ್ರೆ ನಾನು ಪಾಪಿ ಎಂದು ಅರ್ಥ ಆಗಬೇಕು. ಇದೇ ಅಧ್ಯಾಯದಲ್ಲಿ 31ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ, ಆರೋಗ್ಯವಂತರಿಗೆ ಅಲ್ಲ. ನಮ್ಮಲ್ಲಿ ಯಾರೂ ಕೂಡ ಆರೋಗ್ಯವಂತರು ಆಸ್ಪತ್ರೆಗೆ ಹೋಗಲ್ಲ. ಆರೋಗ್ಯವಂತರು ಯಾರು ವೈದ್ಯರನ್ನು ಹುಡ್ಕೊಂಡು ಹೋಗೋದಿಲ್ಲ. ಆರೋಗ್ಯವಂತರು ಯಾರು ಮೆಡಿಕಲ್ ಶಾಪಿಗೆ ಹೋಗೋದಿಲ್ಲ. ಯಾರು ನಾವು ಮೆಡಿಕಲ್ ಶಾಪಿಗೆ ಹೋಗಿ ಮೆಡಿಸಿನ್ಸ್ ತಗೊಳ್ತೀವಿ? ಯಾರು ವೈದ್ಯರನ್ನು ಹುಡುಕಿಕೊಂಡು ಹೋಗ್ತೀವಿ? ಯಾರು ಆಸ್ಪತ್ರೆಗೆ ಹೋಗ್ತೀವಿ? ಯಾರು ರೋಗಿಗಳಾಗಿದ್ದಾರೋ ಅವರು ವೈದ್ಯರನ್ನು ಹುಡುಕಿಕೊಂಡು ಹೋಗ್ತಾರೆ. ಹಾಗಾದರೆ ನಾನು ಪರವಾಗಿಲ್ಲ ಅಂದ್ಕೊಂಡು ಬದುಕುವವರಿಗೆ ಖಂಡಿತ ಯೇಸು ಸಿಗಲ್ಲ. ಯೇಸು ನಮ್ಮ ಆತ್ಮದ ವೈದ್ಯ. ಹೀ ಈಸ್ ದ ಡಾಕ್ಟರ್ ಆಫ್ ಅವರ್ ಸೋಲ್, ಅವರ್ ಸ್ಪಿರಿಟ್, ಅವರ್ ಇನ್ನರ್ ಬೀಯಿಂಗ್. ಈ ವೈದ್ಯನಿಗೆ ಮಾತ್ರವೇ ನಮ್ಮ ಒಳಗೆ ಇರ್ತಕ್ಕಂಥ ಪಾಪ ಎಂಬ ರೋಗದಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕಾಗುತ್ತದೆ. ಈ ರೋಗವನ್ನು ವಾಸಿ ಮಾಡಲಿಕ್ಕಾಗೋದು ಯೇಸು ಕ್ರಿಸ್ತನಿಗೆ ಮಾತ್ರನೇ. ಅದು ಎಷ್ಟು ಕೆಟ್ಟು ಹೋದ ಜೀವನ ನಮ್ಮದಾಗಿದ್ದರೂ ಕೂಡ, ಎಂಥ ಒಂದು ಕೆಟ್ಟ ಅನೈತಿಕ ಜೀವನ ನಮ್ಮದಾಗಿದ್ದರೂ ಕೂಡ, ಆ ಜೀವಿತದಲ್ಲಿ ಯೇಸು ಬರುವಾಗ ಹೊಸ ಜೀವ ಬರುತ್ತೆ. ಹಳೆಯದೆಲ್ಲ ಅಳಿದು ಹೋಗ್ತದೆ, ನೂತನ ಸೃಷ್ಟಿಯಾಗ್ತದೆ. ಆದ್ದರಿಂದ ಇದು ನಮಗೆ ಅರ್ಥ ಆಗಲಿಕ್ಕೇ ಈ ಮತ್ತಾಯನು ಯಹೂದ್ಯ ಜನರಿಗೆ ಅವರನ್ನು ಆ ರೀತಿಯ ಒಂದು ಮೆಂಟಾಲಿಟಿ ಇರುವಂತಹ ಜನರನ್ನು ಮುಂದೆ ಇಟ್ಕೊಂಡು ಯೇಸು ಕ್ರಿಸ್ತನ ಈ ವಂಶಾವಳಿಯನ್ನು ಈ ರೀತಿಯಲ್ಲಿ ಬರೀತಾನೆ. ಇದು ನಮಗೆ ಚೆನ್ನಾಗಿ ಮನದಟ್ಟಾಗಬೇಕು, ನಮಗೆ ಸರಿಯಾಗಿ ಅರ್ಥ ಆಗಬೇಕು. ನೀವು ಈ ತಾಮ್ರಳ ಕಥೆಯನ್ನು ಓದಿದರೆ, ಯೂದನ ಕಥೆಯನ್ನು, ಆ ಒಂದು ವಿಷಯವನ್ನು ನೀವು ಆದಿಕಾಂಡ 38ನೇ ಅಧ್ಯಾಯದಲ್ಲಿ ಓದಿದರೆ ನಿಮಗೆ ಅಸಹ್ಯ ಆಗುತ್ತೆ, ಛೀ ಅನಿಸುತ್ತೆ. ಯೂದಾ ಕುಲದ ಸಿಂಹ ಅಂತ ವಾಕ್ಯ ಹೇಳೋದು ಇದೇ ಯೂದನಾ?
ಈ ಯೂದನ ಕುರಿತಾಗಿನ ಹೇಳೋದು. ಮಗಳ ಥರ ಇರುವಂಥ ಸೊಸೆಯನ್ನು ಅವಳ ಜೊತೆಗೆ ಶರೀರ ಸಂಪರ್ಕ ಇಟ್ಕೊಂಡು ತಪ್ಪಿಸ್ಕೊಂಡು ಮುಖ ಮರೆಸ್ಕೊಂಡು ಹೋದಂಥ ಈ ಮನುಷ್ಯನ ಕುಲದಲ್ಲಿನ ಯೇಸು ಹುಟ್ಟಿದ್ದು ಅಂತ ನಮಗೆ ಒಪ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1 ಕೊರಿಂಥ 1:27 ಇರತಕ್ಕಂಥ ವಾಕ್ಯದಲ್ಲಿ ನಾವು ಓದ್ತೀವಲ್ವ, ಯಾವುದು ಕೀಳಾದದ್ದು ಬೀಳಾದದ್ದು ಗಣನೆಗೆ ಬಾರದೇ ಇರತಕ್ಕಂಥದ್ದು ಅಂಥದ್ದನ್ನು ದೇವರು ಆರಿಸ್ಕೊಂಡ್ರು ಅಂತ. ನಾವು ಯೇಸುವನ್ನು ನೋಡುವಾಗ ಅಥವಾ ಲೋಕದ ಜನರು ಯೇಸು ದೇವರ ಪುತ್ರ ಅಂತ ನೋಡುವಾಗ ಯಾವುದೋ ದೊಡ್ಡೊಂದು ಪರಿಶುದ್ಧವಾದ ರೀತಿಯಲ್ಲಿ ಇವರು ಬರ್ತಾರೆ ಅಂತೆಲ್ಲ ಜನ ಅಂದ್ಕೊಳ್ತಾರೆ. ಯಹೂದ್ಯರು ಆ ರೀತಿ ಅಂದ್ಕೊಂಡಿದ್ದರು. ಆದರೆ ಅವರು ಹುಟ್ಟಿದ್ದು ಈ ರೀತಿ ಕುಲದಲ್ಲಿ, ಪಾಪಿಗಳ ಮಧ್ಯದಲ್ಲಿ ತನ್ನನ್ನು ಒಬ್ಬನಾಗಿ ಗುರುತಿಸ್ಕೊಳ್ತಾರೆ ಯೇಸು. ಓಕೆ, 27ನೇ ವಾಕ್ಯ ಹೇಳುತ್ತೆ, 1 ಕೊರಿಂಥಿಯನ್ಸ್ ಚಾಪ್ಟರ್ 1:27, ಜ್ಞಾನಿಗಳನ್ನು ನಾಚಿಕೆಗೀಡು ಮಾಡಲು ದೇವರು ಲೋಕದ ದೃಷ್ಟಿಯಲ್ಲಿ ಮೂರ್ಖರನ್ನು ಆರಿಸಿಕೊಂಡರು, ಅಂತೆಯೇ ಬಲಿಷ್ಠರನ್ನು ಲಜ್ಜೆಗೀಡು ಮಾಡಲು ಲೋಕದ ದೃಷ್ಟಿಯಲ್ಲಿ ಬಲಹೀನರನ್ನು ಆರಿಸಿಕೊಂಡರು. ಲೋಕದ ದೃಷ್ಟಿಯಲ್ಲಿ ಗಣ್ಯವಾದುದನ್ನು ನಿರ್ನಾಮಗೊಳಿಸಲು ಗಣನೆಗೆ ಬಾರದುದನ್ನು ಕೀಳಾದುದನ್ನು ಬೀಳಾದುದನ್ನು ಆರಿಸಿಕೊಂಡರು. ಯಾವ ಮಾನವನು ತಮ್ಮ ಸಮ್ಮುಖದಲ್ಲಿ ಅಹಂಕಾರ ಪಡದಂತೆ ದೇವರು ಹೀಗೆ ಮಾಡಿದರು. ಅವರ ಕೃಪೆಯಿಂದಲೇ ನೀವು ಕ್ರಿಸ್ತ ಯೇಸುವಿನಲ್ಲಿ ಬಾಳುತ್ತಾ ಇದ್ದೀರಿ. ದೇವರು ಆರಿಸ್ಕೊಂಡಿದ್ದು ಈ ಲೋಕದ ದೃಷ್ಟಿಯಲ್ಲಿ ಶ್ರೇಷ್ಠವಾದದ್ದನ್ನು, ಉನ್ನತವಾದದ್ದನ್ನು, ಉತ್ತಮವಾದದ್ದನ್ನು, ಪರಿಶುದ್ಧವಾದದ್ದನ್ನು, ಗಣನೆಗೆ ಬರುವಂಥದ್ದನ್ನು ಅಲ್ಲ. ಲೋಕದ ದೃಷ್ಟಿಯಲ್ಲಿ ಕೀಳಾದದ್ದು, ಛೀ, ಥೂ, ಅಸಹ್ಯ, ಶಾಪಗ್ರಸ್ತ ಎಂದು ಕರೆಯಲ್ಪಡುವ ಕೆಲವೊಂದು ವ್ಯಕ್ತಿತ್ವಗಳನ್ನು ದೇವರು ಆರಿಸಿಕೊಂಡರು. ಯಾತಕ್ಕೋಸ್ಕರ ಗೊತ್ತಾ? ತನ್ನ ಮಗನು ಈ ಲೋಕದಲ್ಲಿ ಮನುಷ್ಯನಾಗಿ ಹುಟ್ಟಲಿಕ್ಕೆ ಬೇಕಾದ ವಂಶಾವಳಿಯಲ್ಲಿ ಅಥವಾ ವಂಶ ವೃಕ್ಷದಲ್ಲಿ ಅವರಿಗೊಂದು ಸ್ಥಾನ ಕೊಟ್ಟಿರಿಸಿದರು. ನೀವು ನಿಜವಾಗಲೂ ಸಾಮಾನ್ಯ ಜ್ಞಾನದಲ್ಲಿ ನೋಡುವಾಗ, ಯೇಸು ಕ್ರಿಸ್ತನ ವಂಶಾವಳಿಯನ್ನು ನೋಡುವಾಗ, ಇಷ್ಟು ಕೆಟ್ಟ ವಂಶದವನ ಯೇಸು ಅಂತ ಅನಿಸುತ್ತೆ ನಮಗೆ. ಇಂಥ ಒಂದು ಕುಲಗೆಟ್ಟ ವಂಶದಲ್ಲಿ ಹುಟ್ಟಿದವನ ಯೇಸು ಕ್ರಿಸ್ತ ಅಂತ ನಮಗನ್ಸುತ್ತೆ. ನಮ್ಮ ಒಳ್ಳೆಯ ಬುದ್ಧಿಯಲ್ಲಿ, ನಮ್ಮ ಒಳ್ಳೆಯ ಜ್ಞಾನದಲ್ಲಿ, ನಮಗಿರುವ ಅರಿವಿನಲ್ಲಿ ನಾವು ಆಲೋಚನೆ ಮಾಡಿ ನೋಡಿದರೆ ನಮ್ಮ ಲೆಕ್ಕಾಚಾರನೆಲ್ಲ ದೇವರು ತಲೆ ಕೆಳಗೆ ಮಾಡ್ತಾರೆ. ಜ್ಞಾನಿಗಳನ್ನು ನಾಚಿಕೆಗೀಡು ಮಾಡ್ತಾರೆ ದೇವರು. ಇದು ಯಾವ ಜ್ಞಾನಿಗೂ ಅರ್ಥ ಆಗೋದಿಲ್ಲ. ಯಾಕೆ ದೇವರು ಇದನ್ನು ಆರಿಸ್ಕೊಂಡ್ರು ಅಂತ. ಅದು ಹಾಗೆ ಮುಂದೆ ಬರುವಾಗ ಇನ್ನೊಂದು ಸ್ತ್ರೀ ರಾಹಾಬ್, ಸಲ್ಮೋನನಿಗೆ ರಾಹಾಬ್ ಎಂಬುವಳಿಂದ ಬೋವಜ್ ಹುಡ್ತಾನೆ. ಈ ರಾಹಾಬಳು ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್. ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್ ಅಂದರೆ ಅವಳ ಕೆಲಸನೇ ವೇಶ್ಯಾವಾಟಿಕೆ. ತಾಮರಳು ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್ ಅಲ್ಲ, ಅವನು ಸೊಸೆ. ಆದರೆ ಅವಳು ಪ್ರಾಸ್ಟಿಟ್ಯೂಟ್ ವೇಷ ಹಾಕ್ಕೊಂಡ್ಳು. ನಾವು ಕ್ರಿಶ್ಚಿಯನ್ಸ್ ಥರ ವೇಷ ಹಾಕ್ಕೊಳ್ತೀವಲ್ವಾ, ಅದೇ ಥರನೇ ಅವಳು ಪ್ರಾಸ್ಟಿಟ್ಯೂಟ್ ಥರ ವೇಷ ಹಾಕ್ಕೊಂಡ್ಳು. ಯಾರೋ ತಾಮರಳು, ಅವಳು ವೇಶ್ಯೆ ಅಲ್ಲ, ಆದರೂ ವೇಶ್ಯೆ ಕೆಲಸ ಮಾಡಿದ್ಲು. ಮಾವನ ಜೊತೆಗೇ ಶರೀರ ಸಂಬಂಧ ಇಟ್ಕೊಂಡ್ಳು. ಆದರೆ ಇವಳು ರಾಹಾಬಳು ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್. ಅವಳ ಕೆಲಸನೇ ವ್ಯಭಿಚಾರ ಮಾಡೋದು, ದುಡ್ಡು ಸಂಪಾದನೆ ಮಾಡೋದು. ಆದರೆ ದಾವೀದರಸನ ತಾತ ಹುಟ್ಟಿದ್ದು ಇವಳಿಂದಾನೆ. ದಾವೀದರಸನ ತಾತ ಯಾರು? ಓಬೇದ್. ಓಬೇದನು ಯಾರಿಂದ ಹುಟ್ಟಿದ? ಬೋವಜ್. ಬೋವಜಲ್ಲಿಂದ ಬಂದ ರಾಹಾಬಳಿಂದ. ರಾಹಾಬಳು ಯಾರು? ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್. ಹಾಗಾದರೆ ಯೇಸು ಕ್ರಿಸ್ತನ ವಂಶದಲ್ಲಿ ಒಬ್ಬಳು ಪ್ರೊಫೆಷನಲ್ ಪ್ರಾಸ್ಟಿಟ್ಯೂಟ್ ಇದ್ದಾರೆ.
ವೇಶ್ಯಾವಾಟಿಕೆಯ ಕುಲದಲ್ಲಿ ಹುಟ್ಟಿದವನು ಯೇಸು ಕ್ರಿಸ್ತ. ರಾಹಾಬಳು ಒಂದು ವೇಶ್ಯೆ, ಎಲ್ಲರಿಗೂ ಗೊತ್ತಿರೋ ವಿಷಯ. ಜೆರಿಕೋ ಪಟ್ಟಣಕ್ಕೆ ಇವರು ಬಂದಾಗ ಈ ವೇಶ್ಯೆ ಮನೆಯಲ್ಲಿ ಇಬ್ಬರು ಉಳ್ಕೊಂಡ್ರು. ಇಬ್ಬರು ಸ್ಪೈಗಳು ಬಂದಾಗ, ಜೆರಿಕೋ ಊರನ್ನು ಸುತ್ತಿ ನೋಡ್ಲಿಕ್ಕೆ ಬಂದಾಗ ಈ ಇಬ್ಬರು ಇಸ್ರಾಯೇಲರನ್ನು ಇವ್ರ ಮನೆಯಲ್ಲಿ ಉಳಿಸ್ಕೊಳ್ತಾಳೆ. ಯಾರು? ರಾಹಾಬಳು. ಆದರೂ ಆಕೆಗೆ ದೇವರಲ್ಲಿ ವಿಶ್ವಾಸ ಇತ್ತು. ಆ ವಿಶ್ವಾಸದ ಮುಖಾಂತರ ಆಕೆ ನೀತೀಕರಿಸಲ್ಪಟ್ಟಳು. ಸೊ ವಿಶ್ವಾಸಕ್ಕೆ ತುಂಬ ಶಕ್ತಿ ಇದೆ. ಸೊ ಈಕೆ ಕೂಡ ವಿಶ್ವಾಸದ ಮುಖಾಂತರ ನೀತೀಕರಿಸಲ್ಪಟ್ಟಳು. ಮಾತ್ರ ಅಲ್ಲ ನೋಡಿ, ಈ ಪ್ರಾಸ್ಟಿಟ್ಯೂಟ್ ಹೆಸರು ಈ ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿ 2 ಸರಿ ರಿಪೀಟ್ ಆಗಿದೆ. ಯಾಕೋಬನು ಬರೆದ ಪತ್ರಿಕೆಯಲ್ಲೂ ಇದೆ ಅನಿಸುತ್ತೆ, ಮತ್ತೇನು ಬರೆದ ಶುಭ ಸಂದೇಶದಲ್ಲೂ ಇದೆ. ಇನ್ನು ಬೇರೆ ಕಡೆ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ನಾವು ಸಾಧಾರಣ ಯಾರ ಹೆಸರನ್ನು ಯಾವಾಗಲೂ ಹೇಳಲಿಕ್ಕೆ ಇಷ್ಟಪಡ್ತೀವಿ? ತುಂಬ ಒಳ್ಳೆಯವರ ಹೆಸರು ಅಲ್ವಾ? ಕೆಟ್ಟವರ ಹೆಸರು ನಮಗೆ ಅಶುದ್ಧ, ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಕೆಲ ಹೆಸರು ನಮಗೆ ಅಶುದ್ಧ. ಆದರೆ ದೇವರು ಅಶುದ್ಧವಾದ ಹೆಸರನ್ನು ಪರಿಶುದ್ಧಗೊಳಿಸಿ ಮತ್ತೆ ಮತ್ತೆ ಅದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಅವರ್ ಗಾಡ್, ದಟ್ ಈಸ್ ಜೀಸಸ್. ಯಾರನ್ನೂ ಅಶುದ್ಧ ಅಂತ ಹೇಳಲಿಕ್ಕೆ ದೇವರು ಬಿಡ್ತಾನೇ ಇಲ್ಲ. ಅದರಿಂದನೇ ವ್ಯಭಿಚಾರದಲ್ಲಿದ್ದಂಥ ಆ ಸ್ತ್ರೀಯನ್ನು ಅಂದಿದ್ದಂಥ ಯಹೂದ್ಯರು ಯೇಸುಕ್ರಿಸ್ತನ ಮುಂದೆ ಹಿಡಿದು ತಂದಾಗ, ಎಳೆದು ತಂದಾಗ, ಯೇಸುಕ್ರಿಸ್ತರು ಆ ಜನರಿಗೆ ಹೇಳ್ತಾರೆ, ನಿಮ್ಮಲ್ಲಿ ಒಂದು ಪಾಪ ಮಾಡದೇ ಇದ್ದವನು ಈಕೆಗೆ ಮೊದಲನೇ ಕಲ್ಲನ್ನು ಹೊಡಿಲಿ ಅಂತ. ಯಾರೂ ಕಲ್ಲು ಹೊಡೆದಿಲ್ಲ. ಲಾಸ್ಟಿಗೆ ಯೇಸು ಒಂದು ಮಾತು ಹೇಳ್ತಾರೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮುಂದೆ ಪಾಪ ಮಾಡಬೇಡ. ಅದರರ್ಥ ನಾನು ಬಂದಿರುವುದು ಕೆಟ್ಟು ಹೋಗಿದ್ದನ್ನು ನಾಶ ಮಾಡಲಿಕ್ಕಲ್ಲ, ಕೆಟ್ಟು ಹೋಗಿದ್ದನ್ನು ಸರಿ ಮಾಡಲಿಕ್ಕೆ. ಅದರಿಂದ ನಾನೇ ಸ್ವಾಮಿ ಕೆಟ್ಟು ಹೋಗಿರೋದು ಅಂತ ಯಾರು ಒಪ್ಕೊಳ್ತಾರೋ ನಿಮ್ಮ ಜೀವನದಲ್ಲಿ ದೇವರ ಮಹಿಮೆ ನೋಡಲಿಕ್ಕಾಗತ್ತೆ. ಸ್ವಾಮಿ, ನನ್ನ ಜೀವನ ಕೆಟ್ಟು ಹೋಗಿದೆ, ನನ್ನ ಹೃದಯ ಕೆಟ್ಟು ಹೋಗಿದೆ, ನಾನೇ ಆ ಕೆಟ್ಟವನು ಸ್ವಾಮಿ, ನಾನೇ ಆ ಕಾಣದೆ ಹೋದ ಒಂದು ಕುರಿಮರಿ, ನಾನೇ ಆ ದುಂದುಗಾರ ಮಗ, ನಾನೇ ಆ ರಾಹಾಬಳು, ನಾನೇ ಆ ತಾಮರಳು ಅಂತ ನಾವು ಒಪ್ಕೊಳ್ಳೋದಾದರೆ, ನಮಗಿದು ಅರ್ಥ ಆದರೆ, ಖಂಡಿತವಾಗಲೂ ನಮ್ಮ ಒಳಗಡೆ ಕ್ರಿಸ್ತ ಯೇಸುವಿನ ಸಾನ್ನಿಧ್ಯ ಅನುಭವಿಸ್ಲಿಕ್ಕಾಗತ್ತೆ. ಇಲ್ಲದೇ ಇದ್ದರೆ ನಾವು ಹುಟ್ಟು ಕ್ರೈಸ್ತರು, ನಮ್ಮ ವಂಶ ಕ್ರೈಸ್ತ ವಂಶ. ಯಹೂದ್ಯರು ಹೇಳಿದಾಗೆ ನಾವು ಅಬ್ರಹಾಮನ ವಂಶದವರು, ಅಬ್ರಹಾಮನೇ ನಮ್ಮ ತಂದೆ ಎಂದು ಹೇಳ್ಕೊಂಡ್ರು. ಆದರೆ ಯೇಸು ಬಂದು ನಿಜವಾಗ್ಲೂ ಅವ್ರ ಮುಂದೆ ನಿಂತು ಹೇಳ್ತಾರೆ, ನೀವು ಅಬ್ರಹಾಮನ ವಂಶದವರು ಅಂತ ನೀವು ಹೇಳ್ಕೊಳ್ತೀರಿ, ದೇವರು ನಿಮ್ಮ ತಂದೆ ಅಂತ ಹೇಳ್ಕೊಳ್ತೀರಿ, ಆದರೆ ನಾನು ನಿಮಗೊಂದು ಕ್ಲಾರಿಟಿ ಕೊಡ್ತೀನಿ, ಸೈತಾನನೇ ನಿಮ್ಮ ತಂದೆ, ನೀವು ಸೈತಾನನ ವಂಶದವರು ಅಂತ ಯಹೂದ್ಯ ಜನರಿಗೆ ಹೇಳಿದಾಗ, ಆ ಯಹೂದ್ಯ ಜನರು ಯೇಸುವನ್ನು ಸಾಯಿಸುವಷ್ಟರ ಮಟ್ಟಿಗೆ, ಕೊಲೆ ಮಾಡುವಷ್ಟರ ಮಟ್ಟಿಗೆ ದ್ವೇಷದಿಂದ ತುಂಬಲ್ಪಟ್ಟರು. ಪ್ರೀತಿಯ ಸಹೋದರ ಸಹೋದರಿಯರೇ, ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಒಂದು ರಾಹಾಬಳನ್ನು ಯಾಕೆ ಈ ಪವಿತ್ರ ಬೈಬಲ್ ಪುಸ್ತಕ ಹೈಲೈಟ್ ಮಾಡ್ತಾ ಇದೆ. ನಾವು ಸಾಧಾರಣವಾಗಿ ಯಾರನ್ನ ಹೈಲೈಟ್ ಮಾಡ್ತೀವಿ? ನಮ್ಮ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ನಾವು ಯಾರನ್ನ ಹೈಲೈಟ್ ಮಾಡ್ತೀವಿ? ನಮ್ಮ ಮನೆಯಲ್ಲಿ 4-5 ಜನ ಮಕ್ಕಳಿದ್ದರೆ ಹೆಚ್ಚು ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ನಾವು ಹೈಲೈಟ್ ಮಾಡ್ತೀವಿ. ಒಂದು ಆಫೀಸಲ್ಲಿ, ಕಂಪನಿಯಲ್ಲಿ ಹೆಚ್ಚು ಚೆನ್ನಾಗಿ ಕೆಲಸ ಮಾಡೋರನ್ನ ಯಾವಾಗಲೂ ಹೈಲೈಟ್ ಮಾಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಒಂದು ಸಭೆಯಲ್ಲಿ, ಚರ್ಚಲ್ಲಿ, ಪ್ರೇಯರ್ ಗ್ರೂಪಲ್ಲಿ ಯಾರನ್ನ ಹೈಲೈಟ್ ಮಾಡ್ತಾರೆ? ಯಾರು ಚೆನ್ನಾಗಿ ಕಾರ್ಯಗಳನ್ನ ಮಾಡ್ತಾರೋ ಅವ್ರನ್ನ ಹೈಲೈಟ್ ಮಾಡ್ತಾರೆ. ಅಂದರೆ ದೇವರು ಯಾರನ್ನ ಹೈಲೈಟ್ ಮಾಡಿದ್ದಾರೆ? ಲೋಕದ ದೃಷ್ಟಿಯಲ್ಲಿ ಕೀಳಾದ, ಬೀಳಾದ, ತಿರಸ್ಕೃತರಾದವರನ್ನು ದೇವರು ಶುಭ ಸಂದೇಶದ ಮುಖಾಂತರ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದಾರೆ, ಎತ್ತಿ ತೋರಿಸ್ತಾ ಇದ್ದಾಳೆ. ನಾನು ಹುಟ್ಟಿದ್ದು ನೀವು ತಿರಸ್ಕಾರ ಮಾಡಿದ ತಾಮರಳ ವಂಶದಲ್ಲಿ, ನಾನು ಮನುಷ್ಯನಾಗಿ ಹುಟ್ಟಲಿಕ್ಕೆ ಆರಿಸ್ಕೊಂಡಂಥ ವಂಶ ವೇಶ್ಯವಾಟಿಕೆಯಲ್ಲಿ ಜೀವನವನ್ನು ಕಳೆದ ರಾಹಾಬಳ ವಂಶದಲ್ಲಿ. ಇದನ್ನು ಕೇಳಿಸ್ಕೊಳ್ಳುವಾಗ ನಮಗೆ ದೇವ್ರ ಮೇಲೆ ಅಸಹ್ಯ ಅನ್ನಿಸ್ಬೋದು ಕೆಲವರಿಗೆ. ಯಾಕೆಂದರೆ ನಾವು ದೇವರಕ್ಕಿಂತ ಪರಿಶುದ್ಧರಲ್ವಾ.
ನಾವು ದೇವರಿಗಿಂತ ಪರಿಶುದ್ಧರು. ಹಾಗೆ ನಮ್ಮಲ್ಲಿ ಅನೇಕರು ಆ ಒಂದು ಪರಿಶುದ್ಧ ಮನೋಭಾವನೆಯಲ್ಲಿ ಬದುಕ್ತಾ ಇರತಕ್ಕಂತಹ ಅನೇಕ ಪರಿಶುದ್ಧ ದೇವದೂತರ ಥರ ನಾಟಕ ಮಾಡುವ ಅನೇಕರು ನಮ್ಮಲ್ಲಿದ್ದೀವಿ. ನಮಗಿದೆಲ್ಲ ಕೇಳಿಸ್ಕೊಳ್ಳುವಾಗ ಛೀ ಅನಿಸ್ಬೋದು, ಅಸಹ್ಯ ಅನಿಸ್ಬೋದು. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ದೇವರ ಜ್ಞಾನ, ಅದೇ ದೇವರ ಪ್ರೀತಿ, ಅದೇ ದೇವರು ಅಂದ್ರೆ ಅದೇನೆ. ಯೇಸು ಬಂದಿದ್ದು ಅಂಥವ್ರನ್ನ ಬೆಳಗಿಸ್ಲಿಕ್ಕೆ, ನೀತಿವಂತರನ್ನ ಬೆಳಗಿಸ್ಲಿಕ್ಕಲ್ಲ ಯೇಸು ಬಂದಿದ್ದು. ಅನೀತಿವಂತರನ್ನು ಬೆಳಗಿಸಿ ಪುತ್ರನ ಅನುರೂಪಿಗಳನ್ನಾಗಿ ಮಾಡಲಿಕ್ಕೆ. ನಾವು ಹುಟ್ಟು ಕ್ರೈಸ್ತರು ಅಂದ್ಕೊಂಡು ನಂಬ್ಕೊಂಡು ಬದುಕ್ತಾ ಇರೋದ್ರಿಂದನೇ ನಾವಿವತ್ತು ಕೂಡ ಕ್ರಿಸ್ತನ ಅನುರೂಪಕ್ಕೆ ಬರಲಿಕ್ಕೆ ಆಗದೇ ಇರೋದು. ನಾವು ಯಾವ ರೀತಿ ಇದ್ದೀವಿ ಅಂದರೆ ಫರಿಸಾಯರಲ್ಲಿ ಫರಿಸಾಯರಾಗಿ, ಸ್ಟ್ರಾಂಗ್ ಫರಿಸಾಯರಾಗಿ ಹೋಗ್ತಾ ಇದ್ದೀವಿ ವಿನಃ ನಾವು ದಿನದಿಂದ ದಿನಕ್ಕೆ ಕ್ರಿಸ್ತನ ಅನುರೂಪಿಗಳಾಗೋದ್ರಲ್ಲಿ ನಾವು ಫೇಲ್ ಆಗ್ತಾಯಿದ್ದೀವಿ. ಅದರಲ್ಲೂ ಈ ಕರಿಸ್ಮ್ಯಾಟಿಕ್ ಗ್ರೂಪಿಗೆಲ್ಲ ಸೇರಿಕೊಂಡು ನಮ್ಮಲ್ಲಿ ಕ್ರಿಸ್ತನ ರೂಪ ಮರೆಯಾಗಿ ಹೋಗಿ ಏನಾಗ್ತಾ ಇದೆ ಅಂದರೆ ಒಂದು ಕೋಟಿಂಗ್ ಮಾತ್ರ ಬರ್ತಾ ಇದೆ. ಕ್ರಿಸ್ತ ಯೇಸುವಿನ ಒಂದು ಔಟ್ಸೈಡ್ ಕೋಟಿಂಗ್ ಇದೆ ನಮಗೆ. ಅದು ಸರಿಯಾಗಿ ಗಾಳಿ ಮಳೆ ಬಂದರೆ ಆ ಕೋಟಿಂಗ್ ಎಲ್ಲ ಉದುರು ಹೋಗುತ್ತೆ. ಕ್ರೈಸ್ತರಾದ ನಮ್ಮಲ್ಲಿ ಎಷ್ಟು ಜನರಲ್ಲಿ ನಿಜವಾಗಲೂ ಪ್ರೀತಿ ಇದೆ? ನೀವು ಪ್ರೀತಿಸ್ತಾ ಇದ್ದೀರಿ ಅಂತ ಕೇಳ್ತಾ ಇಲ್ಲ, ನಿಮ್ಮಲ್ಲಿ ಎಷ್ಟು ಜನರಲ್ಲಿ ನಿಜವಾದ ಪ್ರೀತಿ ಇದೆ ಅಂದರೆ ಭೀತಿ ಇಲ್ಲದ ಒಂದು ಪ್ರೀತಿ ಇದೆ. ಎಲ್ಲ ಸಂದರ್ಭದಲ್ಲಿಯೂ ಕೂಡ ನಿರಾಶರಾಗದ ಒಂದು ಸಮಾಧಾನ ಇದೆ. ಲೋಕದ ಸುಖ ತೃಪ್ತಿಯನ್ನು ಹುಡುಕದ ಒಂದು ಪರಮಾನಂದ ಇದೆ. ಇದು ಯಾರು ಕೊಡ್ತಾರೆ? ಇದು ಯೇಸುವಿನ ಸಾನ್ನಿಧ್ಯದಿಂದ ಬರುವಂಥದ್ದು. ದಿಸ್ ಈಸ್ ದ ಫ್ರೂಟ್ ಆಫ್ ದ ಸ್ಪಿರಿಟ್, ಫ್ರೂಟ್ ಆಫ್ ದ ಪ್ರೆಸೆನ್ಸ್ ಆಫ್ ಜೀಸಸ್. ಇದು ನಮ್ಮಲ್ಲಿ ಬಾರದೇ ಇದ್ದರೆ ನಾವು ಅಯೋಗ್ಯರೇ ಸರಿ. ಯಾಕೆ ಬರ್ತಾ ಇಲ್ಲ ಕೇಳಿದರೆ, ನಾವು ನೀತಿವಂತರು, ನಾವು ಒಳ್ಳೆಯವರು ಅಂದ್ಕೊಂಡು ನಾವು ಈ ಪ್ರಪಂಚದಲ್ಲಿ ಬದುಕ್ತಾ ಇರೋದರಿಂದನೇ ನಮ್ಮ ಜೀವಿತದಲ್ಲಿ ಅದು ಬರ್ತಾ ಇಲ್ಲ. ಆದರೆ ವಿಶ್ವಾಸದ ಮುಖಾಂತರ ಎಷ್ಟು ಅನೀತಿವಂತರಾಗಿದ್ದರೂ ಕೂಡ, ಎಷ್ಟು ಕೆಟ್ಟವರಾಗಿದ್ದರೂ ಕೂಡ ದೇವರು ಅವರನ್ನು ನೀತೀಕರಿಸ್ತಾರೆ. ಈ ರಾಹಬಳು ಪಾಪಿಯಾಗಿದ್ದರೂ ಕೂಡ ಆಕೆಗೆ ದೇವರಲ್ಲಿ ವಿಶ್ವಾಸ ಇತ್ತು. ಆ ವಿಶ್ವಾಸದ ಮುಖಾಂತರ ದೇವರು ಆಕೆಯನ್ನು ನೀತೀಕರಿಸಿ ಅವಳ ಅನೀತಿವಂತಿಕೆಯ ಎಂಬ ಕಳಂಕವನ್ನು ತೆಗೆದುಹಾಕಿದರು. ಮೂರನೇ ವ್ಯಕ್ತಿ ರೂತ್. ಬೋವಜನಿಗೆ ರೂತ್ ಎಂಬುವಳಿಂದ ಓಬೇತ್. ಈ ರೂತಳ ಬಗ್ಗೆ ನಮಗೆ ಗೊತ್ತು. ರೂತಳು ಯಾರು ಕೇಳಿದರೆ ಮೊವಾಬ್ಯ ಸ್ತ್ರೀ, ಯಹೂದ್ಯ ಸ್ತ್ರೀ ಅಲ್ಲ, ಮೊವಾಬ್ಯಳು. ಈ ಮೊವಾಬ್ಯರ ಕುರಿತಾಗಿ ಬೈಬಲ್ ಏನು ಹೇಳುತ್ತೆ? ಧರ್ಮೋಪದೇಶ ಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ 3 ಮತ್ತು 6ನೇ ವಾಕ್ಯದಲ್ಲಿ ನಾವು ಓದೋದಾದರೆ, ಇಲ್ಲಿ ಮೊವಾಬ್ಯರ ಕುರಿತಾಗಿ, ಮೊವಾಬ್ಯರು, ಅಮ್ಮೋನ್ಯರು, ಇವರು ಯಾರನ್ನು ಸರ್ವೇಶ್ವರನ ಸಭೆಗೆ ಸೇರಿಸಬಾರ್ದು, ಅಂದರೆ ದೇವಜನರ ಮಧ್ಯದಲ್ಲಿ ಇವ್ರನ್ನ ತರಲೇಬಾರ್ದು, ಇವರಿಗೆ ಒಳ್ಳೆಯದನ್ನು ನೀವು ಬಯಸಲೇಬಾರ್ದು. ಇದು ದೇವರು ಮೋಶೆಯ ಮುಖಾಂತರ ಇಸ್ರಾಯೇಲ್ ಜನರಿಗೆ ಕೊಟ್ಟ ಆಜ್ಞೆ, ನಿಯಮ. ಧರ್ಮೋಪದೇಶ ಕಾಂಡ, ಡ್ಯೂಟ್ರನಮಿ 23:3 and 6 ಇದೆಯಾ? ಅದರಲ್ಲೇ ಅದೇ ತಾನೇ? ಏನಿದೆ? ಅಮ್ಮೋನ್ಯರಾಗಲಿ ಮೊವಾಬ್ಯರಾಗಲಿ ಸರ್ವೇಶ್ವರನ ಸಭೆಗೆ ಎಂದೆಂದಿಗೂ ಸೇರಬಾರ್ದು. ನೋಡಿ, ನಾವು ಒಂದು ಪ್ರೇಯರ್ ಗ್ರೂಪಿಗೆ ಯಾರನ್ನ ಸೇರಿಸ್ತೀವಿ? ಪ್ರೇಯರ್ ಗ್ರೂಪಲ್ಲಿ ಮೆಂಬರಾಗಿ ಯಾರನ್ನ ಸೇರಿಸ್ತೀವಿ? ಚೆನ್ನಾಗಿ ಬೋಧನೆ ಮಾಡುವವ್ರನ್ನ, ಹಾಡು ಹೇಳೋರನ್ನ, ಪ್ರಾರ್ಥನೆ ಮಾಡೋರನ್ನ ಸೇರಿಸ್ತೀವಿ ಅಲ್ವಾ? ಪಾಪಿಗಳನ್ನ ಸೇರಿಸ್ತೀವ ನಾವು? ಸೇರಿಸಲ್ಲ. ದೇವ್ರು ಹೇಳಿದ್ದು ಅದೇ ಅಲ್ಲ, ಅವ್ರನ್ನ ಸೇರಿಸಬಾರ್ದು. ಯಾಕೆ ಅಂದರೆ ಅವರು ದೇವಜನರನ್ನು ಕೀಳಾಗಿ ನೋಡಿದ್ದಾರೆ, ದೇವಜನರಿಗೆ ಒಳ್ಳೆಯದನ್ನು ಬಯಸಲಿಲ್ಲ ಅವರು. ಆದ್ದರಿಂದ ಅವ್ರನ್ನ ನೀವು ಸೇರಿಸಬಾರ್ದು. 6ನೇ ವಾಕ್ಯ ಹೇಳುತ್ತೆ, ಏನಂತ ಹೇಳುತ್ತೆ? ಅವರಿಗೆ ನೀವು ನಿಮ್ಮ ಜೀವಮಾನ ಕಾಲದಲ್ಲೆಲ್ಲ ಅವರ ಯೋಗಕ್ಷೇಮವನ್ನು ಬಯಸಲೇಬಾರ್ದಂತೆ. ಯಾರ್ದು? ಅಮ್ಮೋನ್ಯರು, ಮೊವಾಬ್ಯರು, ಇನ್ನು ಸುಮಾರು ಜನ ಇದ್ದಾರೆ. ಸೊ ಅದರಲ್ಲಿ ಇಲ್ಲಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ದೇವರು ಹೇಳ್ತಾ ಇದ್ದಾರೆ, ನೀವು ಅವರ ಯೋಗಕ್ಷೇಮ ಬಯಸಲೇಬಾರ್ದು, ಅವ್ರಿಗೆ ಒಳ್ಳೇದಾಗೋದನ್ನು ನೀವು ಬಯಸಬಾರ್ದಂತೆ. ಸಪೋಸ್ ನೀವು ಬಯಸಿದರೆ ನೀವು ಯಾರಿಗೆ ವಿರುದ್ಧ ಹೋದಂಗಾಯಿತು? ದೇವರಿಗೆ ವಿರುದ್ಧ ಹೋದಂಗಾಯಿತು. ಹಾಗಾದರೆ ಹಾಗೆ ಹೇಳಿದಂಥ ದೇವರು ಮೊವಾಬ್ಯಳಾದ
ಈ ರೂತಳ ಹೆಸರಲ್ಲೇ ಒಂದು ಪುಸ್ತಕವನ್ನು ಬೈಬಲ್ ಒಳಗಡೆ, ಯಹೂದ್ಯರ ಧರ್ಮಗ್ರಂಥವಾದ ಹಳೆ ಒಡಂಬಡಿಕೆ, ಈ ಬೈಬಲ್ ಪುಸ್ತಕದ ಒಳಗಡೆ ಬರೆಸಿಟ್ಟಿದ್ದಾರೆ ಅಂದರೆ ಏನು ಹೇಳ್ಬೋದು ಈ ದೇವರಿಗೆ? ಯಹೂದ್ಯರನ್ನು ನಾಚಿಕೆಗೇಡು ಮಾಡಲು ಯಹೂದ್ಯರಲ್ಲದವರನ್ನ ದೇವರು ಆರಿಸ್ಕೊಂಡ್ರು. ಬೇರೆ ಯಾವುದಾದ್ರೂ ಪುಸ್ತಕ ಹಾಕ್ಬೋದಾಗಿತ್ತು. ಸಾರಳು ಅಂತ ಒಂದು ಪುಸ್ತಕ ಹಾಕ್ಬೋದಾಗಿತ್ತು, ವಿಶ್ವಾಸದ ತಾಯಿ ಅಂತೆಲ್ಲ. ಸಾರಳನ್ನು ದೇವರು ಅನೇಕ ಹೊಗಳಿದ್ದಾರೆ ಅನೇಕ ಕಡೆಗಳಲ್ಲಿ. ಸಾರಳ ಹೆಸರು ಮೆನ್ಷನ್ ಆಗಿಲ್ಲ. ಸಾರಳ ಹೆಸರಲ್ಲಿ ಒಂದು ಪುಸ್ತಕ ಬಂದಿಲ್ಲ. ರೆಬೆಕ್ಕಾಳ ಹೆಸರಲ್ಲಿ ಒಂದು ಪುಸ್ತಕ ಬರಿಬೋದಾಗಿತ್ತು ದೇವರು. ರೆಬೆಕ್ಕಾಳ ಹೆಸರಲ್ಲಿ ಒಂದು ಪುಸ್ತಕ ಬರೆದಿಲ್ಲ. ಆದರೆ ಯಾರ ಬಗ್ಗೆ ಒಳ್ಳೆಯದನ್ನು ನೀವು ಬಯಸಲೇಬಾರದು ನಿಮ್ಮ ಜೀವಮಾನದಲ್ಲಿ, ನಿಮ್ಮ ಸಭೆಗೆ ಅಂದರೆ ನಿಮ್ಮ ಯಹೂದ್ಯ ಧರ್ಮಕ್ಕೆ ಈಕೆಯನ್ನು, ಈ ವಂಶದವ್ರನ್ನ ಯಾವತ್ತೂ ಸೇರಿಸಲೇಬಾರದು ಎಂದು ದೇವರು ರಿಜೆಕ್ಟ್ ಮಾಡಿದ, ನಿರಾಕರಿಸಿದ ಫಾರ್ಬಿಡನ್ ಟ್ರೀ ಥರ ಫಾರ್ಬಿಡನ್ ಪೀಪಲ್, ಮೊವಾಬ್ಯರು, ಅವ್ರಿಗೆ ಅದರಲ್ಲಿರ್ತಕ್ಕಂಥ ಒಂದು ಮಹಿಳೆ, ಮೊವಾಬ್ ಮಹಿಳೆ ಯಾರು? ರೂತ್. ಈ ರೂತಳನ್ನು ದೇವರು ಗುರುತಿಸಿದರು. ದಾವೀದನ ದೊಡ್ಡಮ್ಮ ಅವಳೆ, ದಾವೀದನ ಅಜ್ಜಿ ದೊಡ್ಡಮ್ಮ. ಈ ವಂಶದಲ್ಲಿ ದಾವೀದ ಹುಟ್ಟಿದ್ದು ನೋಡಿ. ರೂತ್, ಬೋವಜನಿಗೆ ರೂತ್ ಎಂಬುವಳಿಂದ ಓಬೇದ್, ಓಬೇದನಿಗೆ ಜೆಸ್ಸೆಯ, ಜೆಸ್ಸೆಯನಿಗೆ ದಾವೀದ. ಹಾಗಾದರೆ ರೂತಳಲ್ಲಿ ಏನನ್ನು ಕಂಡು ದೇವರು ಆಕೆಯನ್ನು ಸೆಲೆಕ್ಟ್ ಮಾಡಿರ್ಬೋದು? ತಾಮರಳಲ್ಲಿ ಏನನ್ನು ಕಂಡು ದೇವರು ಆಕೆಯನ್ನು ಸೆಲೆಕ್ಟ್ ಮಾಡಿರ್ಬೋದು? ರಾಹಾಬಳಲ್ಲಿ ಏನನ್ನು ಕಂಡು ದೇವರು ಆಕೆಯನ್ನು ಸೆಲೆಕ್ಟ್ ಮಾಡಿರ್ಬೋದು? ನೀವು ಹೇಳಿ ನೋಡೋಣ. ಇವರು ಯಾರಲ್ಲೂ ಏನೂ ಕಾಣಲಿಲ್ಲ, ಆದರೆ ದೇವರು ಅವರನ್ನು ಸೆಲೆಕ್ಟ್ ಮಾಡಿದರು. ಅದನ್ನೇ ನೀವು ಆಗ ಓದಿದ್ದು 1 ಕೊರಿಂಥ 1:28 ವಾಕ್ಯ ಅನಿಸುತ್ತೆ. ಯಾವ ಮಾನವನು ತಮ್ಮ ಸಮ್ಮುಖದಲ್ಲಿ ಅಹಂಕಾರ ಪಡೆದಂತೆ ದೇವರು ಹೀಗೆ ಮಾಡಿದರು, ಅವರ ಕೃಪೆಯಿಂದಲೇ ನೀವು ಕ್ರಿಸ್ತ ಯೇಸುವಿನಲ್ಲಿ ಬಾಳುತ್ತಾ ಇದ್ದೀರಿ. ದೇ ಆರ್ ಚೋಸನ್ ಬೈ ದ ಗ್ರೇಸ್ ಆ್ಯಂಡ್ ಮರ್ಸಿ ಆಫ್ ಗಾಡ್. ಇದು ನನಗೂ ನಿಮಗೂ ಅರ್ಥ ಆಗಬೇಕು ಅಂತಲೇ ಇಂಥವ್ರನ್ನ ದೇವರಲ್ಲಿ ಸೇರಿಸಿಟ್ಟಿರೋದು. ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ವರ್ಷ ಇದನ್ನು ಓದ್ತೀವಿ, ಕೇಳಿಸ್ಕೊಳ್ತೀವಿ, ಆದರೆ ಧ್ಯಾನ ಮಾಡೋದಿಲ್ಲ ಅನಿಸುತ್ತೆ. ಸೊ ಇವತ್ತು ನಾವು ಸ್ವಲ್ಪ ಧ್ಯಾನ ಮಾಡೋಣ ಸಮಯ ಸಿಕ್ಕಿದ್ರಿಂದ. ದೇವರೇ, ನಿನ್ನ ಏಕೈಕ ಪುತ್ರನು, ಪರಿಶುದ್ಧ ದೇವಕುಮಾರನು ಎಂದು ಕರೆಸಿಕೊಳ್ಳುವ ಕ್ರಿಸ್ತ ಯೇಸುವಿನ ವಂಶಾವಳಿಯಲ್ಲಿ ನೀನು ಇಂಥವ್ರನ್ನೆಲ್ಲ ಸೇರಿಸಿ ಪವಿತ್ರೀಕರಿಸಿದ್ದಾದರೆ ಖಂಡಿತವಾಗಲೂ ನನ್ನಂಥ ಪಾಪಿಯನ್ನು ಕೂಡ ನೀನು ಪವಿತ್ರೀಕರಿಸುವವನಾಗಿದ್ದೀಯಾ, ಸ್ತೋತ್ರಪ್ಪ ಎಂದು ನಮಗೆ ನಂಬಿಕೆಯಿಂದ, ಧೈರ್ಯದಿಂದ ಹೇಳಲಿಕ್ಕಾಗುತ್ತೆ. ಯೇಸು ಪವಿತ್ರರನ್ನು ಹುಡುಕಿಕೊಂಡು ಬಂದು ಪವಿತ್ರೀಕರಿಸಿದ ದೇವರಲ್ಲ, ಪಾಪಿಗಳನ್ನು ಹುಡುಕಿಕೊಂಡು ಬಂದು ಅವರನ್ನು ಕೃಪೆಯಿಂದ ಪವಿತ್ರೀಕರಿಸಿದಂಥ ದೇವರು. ಆದ್ದರಿಂದ ನಮ್ಮಲ್ಲಿ ಯಾರಾದರೂ ನರಕಕ್ಕೆ ಹೋದರೆ ಅದು ನಮ್ಮ ಒಂದು ಅಜ್ಞಾನ, ನಮ್ಮೊಂದು ಅವಿಶ್ವಾಸದಿಂದನೇ ನಾವು ನರಕಕ್ಕೆ ಹೋಗೋದು. ದೇವರು ಯಾರನ್ನೂ ನರಕಕ್ಕೆ ಹಾಕೋದಿಲ್ಲ. ಯಾರೊಬ್ಬನೂ ನಾಶ ಆಗಬಾರದು. ಪ್ರತಿಯೊಬ್ಬನೂ ಪುತ್ರನಲ್ಲಿಟ್ಟ ವಿಶ್ವಾಸದಿಂದ ಕೃಪೆಯ ಮುಖಾಂತರ ರಕ್ಷಣೆ ಪಡೆದುಕೊಳ್ಳಬೇಕೆಂದೇ ದೇವರು ಆ ಯೇಸು ಎಂಬ ದಾರಿಯನ್ನು ನಮಗೋಸ್ಕರ ತೆರೆದಿಟ್ಟಿದ್ದಾರೆ. ಆದರೆ ನಮ್ಮಲ್ಲಿ ಯಾರೆಲ್ಲ ರಕ್ಷಣೆ ಹೊಂದಬೇಕು ಅಂತ ಪ್ರಯತ್ನ ಪಡ್ತಿರೋ, ಸ್ವರ್ಗಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಿರೋ, ಸ್ವಂತ ಪ್ರಯತ್ನ, ನಾವು ಯಾರೂ ಅಲ್ಲಿ ತಲುಪೋದು ಇಲ್ಲ. ಯಾರೂ ತಲುಪಕ್ಕಾಗಲ್ಲ. ಮತ್ತು ಹೇಗೆ ಸ್ವರ್ಗಕ್ಕೆ ಹೋಗೋದು? ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಒಂದೇ ದಾರಿ, ಕೃಪೆಯಿಂದಲ್ಲದೆ ಬೇರೆ ದಾರಿ ಇಲ್ಲ. ಈ ಕೃಪೆಯ ದಾರಿ ನಾವು ಕಲ್ತ್ಕೋಬೇಕು. ಈ ವಿಶ್ವಾಸದ ದಾರಿ ನಾವು ಕಲ್ತ್ಕೋಬೇಕು. ಈ ದೈವ ನೀತಿಯ ದಾರಿ, ದ ವೇ ಆಫ್ ರೈಚಸ್ನೆಸ್ ಆಫ್ ಗಾಡ್, ದ ವೇ ಆಫ್ ಗ್ರೇಸ್, ದ ವೇ ಆಫ್ ಫೇತ್, which leads to eternal life, which leads to heaven. We must know this way, and that way is Jesus. ಆ ಕೃಪೆಯ ದಾರಿ ಯಾವುದು? ವಿಶ್ವಾಸದ ದಾರಿ ಯಾವುದು? ಆ ದೈವ ನೀತಿಯ ದಾರಿ ಯಾವುದು ಕೇಳಿದರೆ ಅದು ಯೇಸು ಮಾತ್ರನೇ.
ಅದಕ್ಕೇನೆ ಯೋಹಾನನ ಶುಭ ಸಂದೇಶ 17:3 ವಾಕ್ಯ ಹೇಳುತ್ತೆ, ಈ ಯೇಸು ಕ್ರಿಸ್ತನನ್ನು ಮತ್ತು ಅವರನ್ನು ಕಳುಹಿಸಿದಂಥ ದೇವರನ್ನು ಅರಿತುಕೊಳ್ಳುವುದೇ ನಿತ್ಯ ಜೀವ. ಇದು ನೀನು ಅರಿತುಕೊಳ್ಳದೆ ಇದ್ದರೆ ನಿನಗೆ ನಿತ್ಯ ಜೀವ ಇಲ್ಲ. ನಾನು ನಿತ್ಯ ಜೀವಕ್ಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ಕ್ಯಾಂಡಲ್ ಅಂಟಿಸ್ಕೊಂಡು ಚರ್ಚಿಗೆ ಹೋಗಿ ಬಂದರೆ ನಿತ್ಯ ಜೀವ ಸಿಗೋದಿಲ್ಲ. ಅದು 24 ಗಂಟೆ ಬೈಬಲ್ ಓದ್ತಾ ಕೂತ್ಕೊಂಡ್ರು ನಿತ್ಯ ಜೀವ ಸಿಗೋದಿಲ್ಲ. ಯು ಮಸ್ಟ್ ನೋ ದಟ್ ವೇ ಆ್ಯಂಡ್ ವಾಕ್ ಥ್ರೂ ದಟ್ ವೇ. ಆ ದಾರಿಯನ್ನು ಕಂಡುಕೋಬೇಕು, ಆ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕು. ಬಾಯಲ್ಲಿ ಏಸು ಏಸು ಅಂದ್ಕೊಂಡು ಹೋಗೋನಿಗಲ್ಲ ಸ್ವರ್ಗ, ಏಸು ಆಗಿರ್ತಕ್ಕಂಥ ದಾರಿಯಲ್ಲಿ ಹೋಗುವವನು. ದಟ್ ಈಸ್ ದ ವೇ ಆಫ್ ರೈಚಸ್ನೆಸ್, ದಟ್ ಈಸ್ ದ ವೇ ಆಫ್ ಗ್ರೇಸ್, ದಟ್ ಈಸ್ ದ ವೇ ಆಫ್ ಫೇತ್. ದಟ್ ವೇ ಅಲೋನ್ ಲೀಡ್ಸ್ ಯು ಟು ಹೆವನ್. ಬೇರೆ ಯಾವ ದಾರಿಯು ನಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯೋದಿಲ್ಲ ಪ್ರಿಯರೇ. ಇದು ನಮಗೆ ಅರ್ಥ ಆಗಲಿಕ್ಕೋಸ್ಕರನೇ ನಮ್ಮಲ್ಲಿರ್ತಕ್ಕಂಥ ಆ ಒಂದು ಕೀಳರಿಮೆ ಅನ್ನೋದಿದೆಯಲ್ಲ, ಗಿಲ್ಟ್, ಅದನ್ನು ತೆಗೆದು ಹಾಕಲಿಕ್ಕೋಸ್ಕರನೇ ದೇವರು ಇಂಥವರನ್ನು ಕೂಡ ತನ್ನ ಪುತ್ರನ ವಂಶಾವಳಿಯಲ್ಲಿ ಸೇರಿಸಿರೋದು. ತಾಮರಳನ್ನು, ರಾಹಬಳನ್ನು, ರೂತಳನ್ನು, ಮತ್ತು ಕೊನೆಯದಾಗಿ ನಾವು ನೋಡ್ತೀವಿ ಜೆಸ್ಸೆಯನಿಗೆ ದಾವೀದನು ಹುಟ್ಟಿದನು, ದಾವೀದನಿಗೆ ಊರಿಯನ ಹೆಂಡತಿಯಿಂದ ಸೊಲೊಮೋನ್ ಹುಟ್ಟಿದನು. ಊರಿಯನ ಹೆಂಡತಿ ಕೇಳಿಸ್ಕೊಳ್ಳಿಕ್ಕೆ ಅಸಹ್ಯ ಆಗಿರೋದಿಲ್ವಾ? ಇವನಿಗೆ ಅವನ ಹೆಂಡತಿಯಿಂದ ಇವನು ಹುಟ್ಟಿದ. ಇವನು ಯಾರು ಕೇಳಿದರೆ, ಈಗ ಜೀಸಸ್ ಯಾರು? ಜೀಸಸ್ ಯಾರು ಕೇಳಿದರೆ, ಇದು ಇವನ ಹೆಂಡತಿಯಿಂದ ಇವನಿಗೆ ಹುಟ್ಟಿರೋದು. ಇನ್ನೊಬ್ಬನ ಹೆಂಡತಿಯಿಂದ ಇನ್ನೊಬ್ಬನಿಗೆ ಹುಟ್ಟಿದ್ದು. ಅಂಥ ಒಂದು ವಂಶದಲ್ಲಿ ಏಸು ಹುಟ್ಟಿರೋದು. ಎಷ್ಟು ಚೆನ್ನಾಗಿ ಪವಿತ್ರಾತ್ಮರು ಬರೆಸಿಟ್ಟಿದ್ದಾರೆ ನೋಡಿ. ಬಾದ್ಷೆಬೆಯಿಂದ ಹುಟ್ಟಿದ್ದು ಅಂತ ಬರಿಬೋದಾಗಿತ್ತು, ಹಾಗೆ ಬರೆದಿಲ್ಲ. ಏನು ಬರೆದಿದ್ದಾರೆ ಗೊತ್ತಾ? ಅಸಹ್ಯಕರವಾಗಿ ಬರೆದಿದ್ದಾರೆ. ಈ ಯಹೂದ್ಯರಿಗೆ ಇದು ಕೇಳುವಾಗ ಎಷ್ಟು ಉರಿ ಬಂದುಬಿಡ್ತೋ ಗೊತ್ತಿಲ್ಲ, ಎಷ್ಟು ಅಸಹ್ಯವಾಗಿ, ಇಷ್ಟೊಂದು ಅಸಹ್ಯವಾಗಿದೆಯಲ್ಲ ಇದು. ಇದಕ್ಕೆ ಟೈಟಲ್ ಏನು? ಯೇಸು ಕ್ರಿಸ್ತನ ವಂಶಾವಳಿ, ದೇವರ ಪುತ್ರನ ವಂಶಾವಳಿ, ಪರಿಶುದ್ಧನಾದ ನೀತಿವಂತ ದೇವಕುಮಾರನ ವಂಶಾವಳಿ, ವಂಶವೃಕ್ಷ. ಅನೀತಿಯಿಂದ ಕೂಡಿದ ವಂಶವೃಕ್ಷ, ಅಶುದ್ಧತೆಯಿಂದ ಕೂಡಿದ ವಂಶವೃಕ್ಷ, ಕೊಲೆಯಿಂದ ಕೂಡಿದ ವಂಶವೃಕ್ಷ, ಕೊಲೆಗಾರರು ತುಂಬಿರುವ, ಅನೀತಿವಂತರು ತುಂಬಿರುವ, ವೇಶ್ಯೆ ತುಂಬಿರುವ, ಅನ್ಯಧರ್ಮೀಯವರು ತುಂಬಿರುವ, ತಿರಸ್ಕೃತ ಜನಾಂಗ ತುಂಬಿರುವ ಒಂದು ವಂಶದಲ್ಲಿ ಹುಟ್ಟಿದಾತನೇ ಕ್ರಿಸ್ತ ಅಂತ ಹೇಳುವಾಗ ನಮಗದು ಒಪ್ಕೊಳ್ಳಿಕ್ಕಾಗೋದಿಲ್ಲ. ಒಳ್ಳೆಯವರಿಗೆ ಒಪ್ಕೊಳ್ಳಿಕ್ಕಾಗಲ್ಲ, ಜ್ಞಾನಿಗಳಿಗೆ ಒಪ್ಕೊಳ್ಳಿಕ್ಕಾಗಲ್ಲ, ಮೇಧಾವಿಗಳಿಗೆ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಪರಿಶುದ್ಧರಲ್ಲಿ ಪರಿಶುದ್ಧರಂತೆ ಬದುಕುತ್ತಿರುವ ನಮಗಂತೂ ಯಾವ ಕಾರಣಕ್ಕೂ ಒಪ್ಕೊಳ್ಳಿಕ್ಕಾಗೋದಿಲ್ಲ. ಆದ್ದರಿಂದನೇ ನಾವು ಇನ್ನೂ ಯೇಸುವನ್ನು ನೋಡಲಿಲ್ಲ. ಕ್ರಿಸ್ಮಸ್ ಆಚರಿಸ್ತಾನೇ ಇದ್ದೀವಿ, ಇನ್ನೂ ಕ್ರಿಸ್ತ ಒಳಗಡೆ ಬಂದಿಲ್ಲ. ಯಾಕೆಂದ್ರೆ ನಾವು ಒಳ್ಳೆಯವರು ಅಂದ್ಕೊಂಡು ಬದುಕ್ತಾ ಇದ್ದೀವಿ, ಅಥವಾ ಒಳ್ಳೆಯವರಾಗಲಿಕ್ಕೋಸ್ಕರ ಬದುಕ್ತಾ ಇದ್ದೀವಿ. ಎರಡೂ ಫ್ಲಾಪೇ. ನಾವು ಯಾವತ್ತೂ ಒಳ್ಳೆಯವರಾಗಲ್ಲ. ನಾವೆಷ್ಟು ಒಳ್ಳೆಯವರಾಗ್ಲಿಕ್ಕೆ ಬದುಕಿದ್ರು ಒಳ್ಳೆಯವರಾಗಲ್ಲ. ಕೆಲವರು ಹೇಳ್ತಾರಲ್ಲ, ಒಳ್ಳೆ ಗಂಡು ಬೇಕು, ಒಳ್ಳೆ ಹೆಣ್ಣು ಬೇಕು ಅಂತ. ಈ ಪ್ರಪಂಚದಲ್ಲಿ ಆ ರೀತಿ ಒಳ್ಳೆ ಗಂಡು ಇಲ್ಲ, ಒಳ್ಳೆ ಹೆಣ್ಣು ಇಲ್ಲ. ಸ್ವರ್ಗಕ್ಕೆ ಹೋದರೆ ಸಿಗ್ಬೋದು. ಒಳ್ಳೆ ಗಂಡು ಅಂತ ನೋಡಿ ತುಂಬ ಖರ್ಚು ಮಾಡಿ ಮದುವೆ ಮಾಡ್ಕೊಂಡು ಬಂದ್ವಿ, ಮದುವೆ ಮಾಡಿಸ್ಬೇಕು ಅಂತಿದ್ದೀವಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರಾರ್ಥನೆ ಮಾಡಿದರೆ ಆ ಕೆಟ್ಟದ್ದು ಒಳ್ಳೆಯವನಾಗೋದು ಇಲ್ಲ. ಆದರೆ ದೇವರು ಎಷ್ಟು ಒಳ್ಳೆಯವರು ಅಂದರೆ, ಈ ಕೆಟ್ಟವನನ್ನು ದೇವರು ಪುತ್ರನಲ್ಲಿ ನೀತೀಕರಿಸಿದ್ರು ಅಷ್ಟೇ. ಕೆಟ್ಟವನೇ, ಅವನು ಒಳ್ಳೆಯವನಾಗಿಲ್ಲ. ಅದು ನಮ್ಮ ಲೆಕ್ಕಾಚಾರ ಏನಂದರೆ, ಇವರು ಕ್ರಿಶ್ಚಿಯನ್ ಆದಮೇಲೆ ಒಳ್ಳೆಯವರಾಗಬೇಕಲ್ಲ, ಆಗಲ್ಲ. ಅವರು ಕ್ರಿಶ್ಚಿಯನ್ ಆದಮೇಲೆ ಅವರಿಂದ ಕ್ರಿಸ್ತನು ಹೊರಗೆ ಬರಬೇಕಷ್ಟೇ. ಅವರು ಒಳ್ಳೆಯವರಾಗಲ್ಲ, ಅವರಿಂದ ಕ್ರಿಸ್ತನು ಹೊರಗೆ ಬರುವ ಒಂದು ಕಾರ್ಯ ಪರಿಶುದ್ಧಾತ್ಮರು ಮಾಡ್ತಾರೆ. ನಮಗೆ ಕ್ರಿಶ್ಚಿಯನ್ ಆಗಲಿಕ್ಕಾಗಲ್ಲ. 2 ಕೊರಿಂಥ 3:18 ಹೇಳ್ತಾರೆ, ದೇವರ ಆತ್ಮ ಒಬ್ಬ ಮನುಷ್ಯನಲ್ಲಿ ಬಂದ ಮೇಲೆ ಆ ಪರಿಶುದ್ಧಾತ್ಮರು ದಿನದಿಂದ ದಿನಕ್ಕೆ ನಮ್ಮನ್ನು ಏನು ಮಾಡ್ತಾರೆ ಅಂದರೆ,
ಆ ದೇವರ ಪುತ್ರನನ್ನು ಹೋಲುವಂತೆ ಮಾಡೋದೇ ಪರಿಶುದ್ಧಾತ್ಮನ ಕೆಲಸ. ನೀವು ಪವಿತ್ರಾತ್ಮರನ್ನ ಪಡ್ಕೊಂಡು 20 ವರ್ಷ ಆಯಿತು, 70 ವರ್ಷ ಆಯಿತು, 40 ವರ್ಷ ಆಯಿತು, 50 ವರ್ಷ ಆಯಿತು, 35 ವರ್ಷ ಆಯಿತು ಅಂತೆಲ್ಲ ಹೇಳ್ತಿರಲ್ವಾ? ಎಷ್ಟರ ಮಟ್ಟಿಗೆ ಕ್ರಿಸ್ತ ಯೇಸುವನ್ನು ಹೋಲ್ತಾ ಇದ್ದೀರಿ ಇವತ್ತು ಈ 35 ವರ್ಷದಲ್ಲಿ, 40 ವರ್ಷದಲ್ಲಿ, 70 ವರ್ಷದಲ್ಲಿ, 80 ವರ್ಷದಲ್ಲಿ? ಆ ಹೋಲಿಕೆಗೆ ಯಾಕೆ ಬರಲಿಕ್ಕಾಗಿಲ್ಲ ಅಂದರೆ ನಾವು ಪರಿಶುದ್ಧಾತ್ಮರನ್ನ ಪಡ್ಕೊಳ್ದೇ ಇರೋದ್ರಿಂದ ಒಂದು, ಅಥವಾ ಪರಿಶುದ್ಧಾತ್ಮರನ್ನ ಪಡ್ಕೊಂಡವರು ಆ ಪರಿಶುದ್ಧಾತ್ಮರನ್ನ ಸೈಡಿಗಿಟ್ಟಿರೋದ್ರಿಂದ, ನಾವೇ ಸ್ವತಃ ಪ್ರಯತ್ನ ಮಾಡಿ ಒಳ್ಳೆಯವರಾಗಲಿಕ್ಕೆ ಟ್ರೈ ಮಾಡ್ತಾ ಇರೋದ್ರಿಂದ. ನೀವು ಯೋಚನೆ ಮಾಡ್ಬೋದು ಇದು ಹೇಗಂತ. ಆ ರೀತಿ ಒಂದು ಜೀವನ ಆಗುತ್ತಾ ಅಂತ? ಆಗುತ್ತೆ. ಅದೇ ಕ್ರೈಸ್ತ ಜೀವನ, ಅದೇ ಕೃಪೆಯ ಜೀವನ. ಅದನ್ನು ಕಲಿಬೇಕು, ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಮಗೆ ನಿಜವಾದ ಈ ಕೃಪೆಯ ಶುಭ ಸಂದೇಶ ಬೇಕು. ಗಾಸ್ಪೆಲ್ ಆಫ್ ಗ್ರೇಸ್, ನಾಟ್ ಗಾಸ್ಪೆಲ್ ಆಫ್ ಲಾ, ಬಟ್ ದ ಗಾಸ್ಪೆಲ್ ಆಫ್ ಗ್ರೇಸ್. ಗಾಸ್ಪೆಲ್ ಆಫ್ ಗ್ರೇಸ್ ವಿಲ್ ಎನೇಬಲ್ ಯು ಟು ಲೀವ್ ಎ ಗ್ರೇಸ್ಫುಲ್ ಲೈಫ್ ಆಫ್ ಗ್ರೇಸ್. ನೋ ಎಫರ್ಟ್ ಆಫ್ ಯುವರ್ ಓನ್. Gospel of law, you have to put all the effort to be like Christian, but you will never be righteous in the sight of God. But you will try your best. But at the end, you will get 0 mark. ಯಾರಿಗೂ ಸ್ವಂತ ಪ್ರಯತ್ನದಿಂದ ಮಾರ್ಕ್ಸ್ ತಗೊಳ್ಳೋ ಒಂದು ಸಿಸ್ಟಮ್ ದೇವರಿಟ್ಟಿಲ್ಲ. ಹಾಗಿಟ್ಟಿದ್ರೆ ನೀವೆಲ್ಲ ಪ್ರಯತ್ನ ಪಡಿ, ಯಾರು ಹೈಯೆಸ್ಟ್ ಪ್ರಯತ್ನ ಪಡ್ತೀರೋ ನಿಮಗೆ ಒಳ್ಳೆ ಮಾರ್ಕ್ಸ್ ಅಂತ ಹೇಳ್ತಾಯಿದ್ರು. ನಾವೆಷ್ಟೇ ಪ್ರಯತ್ನ ಪಟ್ಟರು, ನೀವು ಸಾಯೋ ತನಕ ಒಳ್ಳೆಯವರಾಗ್ಲಿಕ್ಕೆ ಪ್ರಯತ್ನ ಪಟ್ಟರು, ನಿಮ್ಮ ಒಳ್ಳೆತನಕ್ಕೆ ಸಿಗುವ ಮಾರ್ಕ್ ಕೊನೆಯಲ್ಲಿ 0ನೇ. ಮತ್ತು ಸ್ವರ್ಗಕ್ಕೆ ಹೋಗೋದು ಹೇಗೆ? ನಮ್ಮ ಪ್ರಯತ್ನದಿಂದ ಅಲ್ಲ, ಕೃಪೆಯಿಂದ ಮಾತ್ರನೇ. ರಕ್ಷಣೆ ಕೃಪೆಯಿಂದ, ರಕ್ಷಣಾ ಜೀವನ ಕೃಪೆಯಿಂದ, ಸ್ವರ್ಗಕ್ಕೆ ಹೋಗೋದು ಕೃಪೆಯಿಂದ. ಹಾಗಾದರೆ ನಾವೇನು ಮಾಡೋದು ಬೇಡವಾ ಕೇಳಿದರೆ, ಮಾಡಲಿಕ್ಕೆ ತುಂಬ ಇದೆ. ಅದೇನು ಅಂತ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಈಗ ಸಮಯ ಇಲ್ಲ, ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ಆದರೆ ಇಷ್ಟು ಮಾತ್ರ ತಿಳ್ಕೊಳ್ಳೋಣ. ದೇವರು ತನ್ನ ಏಕೈಕ ಪುತ್ರನ ವಂಶಾವಳಿಯಲ್ಲಿ ಈ ರಾಹಬಳನ್ನು, ರೂತಳನ್ನು, ಯಾರು ಫಸ್ಟ್ ಯಾರು ತಾಮ್ರಳನ್ನು, ಊರಿಯನ ಹೆಂಡತಿಯನ್ನು ಎಲ್ಲ ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ ಕೇಳಿದರೆ, ನಮ್ಮಲ್ಲಿ ಯಾರಾದರೂ ಈ ರೀತಿ ಒಂದು ಕೀಳು ಮಟ್ಟದವರು ಇರಬಹುದು, ಆದರೆ ಯೇಸು ನಿನ್ನ ಒಳಗೆ ಬರುವಾಗ ನಿನ್ನಲ್ಲಿರ್ತಕ್ಕಂಥ ಆ ಗಿಲ್ಟ್ ಆ್ಯಂಡ್ ಕಂಡಮ್ನೇಷನ್ ವಿಲ್ ಬಿ ರಿಮೂವ್ಡ್. ಅದು ನಾಶವಾಗ್ತದೆ. ಕೃಪೆಯಿಂದ ನಿನಗೆ ಜೀವೋದ್ಧಾರ ಇದೆ, ನಿನಗೆ ರಕ್ಷಣೆ ಇದೆ. ಎಂಥ ಕೀಳು ಮಟ್ಟದ ಜೀವನ ನಿನ್ನದಾಗಿದ್ದರೂ ಕೂಡ ನಿನ್ನ ಜೀವನವನ್ನು ಘನಪಡಿಸಲಿಕ್ಕೆ, ಮಹಿಮೆ ಉಳ್ಳದಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯವಾಗುವುದು ಕ್ರಿಸ್ತನ ಸಾನ್ನಿಧ್ಯದಿಂದ ಮಾತ್ರನೇ. ಕ್ರಿಸ್ತನ ಸಾನ್ನಿಧ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ಆದರೆ ಇವತ್ತು ಕರಿಸ್ಮ್ಯಾಟಿಕ್ ಪ್ರೇಯರಲ್ಲಿರುವ ಕ್ರಿಸ್ತನ ಸಾನ್ನಿಧ್ಯ ಅಲ್ಲ. ಕರಿಸ್ಮ್ಯಾಟಿಕ್ಕಲ್ಲಿ ಪ್ರೇಯರಲ್ಲಿರುವ ಕ್ರಿಸ್ತನ ಸಾನ್ನಿಧ್ಯ ಏನೋ ಒಂದು ಒಳ್ಳೆ ಫೀಲಿಂಗ್, ತಣ್ಣಗೆ ಬಿಸಿಯಾದ ಅನುಭವ, ಗಾಳಿ ಬೀಸಿದ ಅನುಭವ, ಯಾರೋ ಮಾತನಾಡಿದ ಅನುಭವ, ತಲೆ ಸವರಿದ ಅನುಭವ, ಯೇಸುವಿನ ಮಡಿಲಲ್ಲಿ ಮಲಗಿದ ಅನುಭವ. ಇದೆಲ್ಲ ಇವತ್ತಿನ ಕರಿಸ್ಮ್ಯಾಟಿಕ್ ಪ್ರಾರ್ಥನೆಯಲ್ಲಿ ಸಿಗುವ ಅನುಭವ. ಇದೆಲ್ಲ ಒಂದು ರೀತಿ ಸೈತಾನ ಕೂಡ ಈ ರೀತಿ ಅನುಭವ ಕೊಡ್ತಾನೆ, ವಂಚಿಸಲಿಕ್ಕೆ. ಅವನು ವಂಚಕ. ನಾವು ಅದು ಯೇಸು ಅನುಭವ ತಿಳ್ಕೊಳ್ತೀವಿ. ಯೇಸು ಅನುಭವ ಅದು ಯಾವುದೂ ಅಲ್ಲ, ಅದು ಒಳಗೆ ಆಗುವ ಅನುಭವ. ಶುಭ ಸಂದೇಶದ ಮುಖಾಂತರ ನಮ್ಮಲ್ಲಿ ಪರಿಶುದ್ಧಾತ್ಮನ ಕೊಡುವಂಥ ಅನುಭವ. ಈ ಅನುಭವ ನಾವು ಪಡ್ಕೊಂಡಾಗ ಖಂಡಿತವಾಗಲೂ ನಮ್ಮೊಳಗಡೆ ಪರಮಾನಂದ ಬರುತ್ತೆ, ನಿಜವಾದ ಬೋಲ್ಡ್ನೆಸ್ ಬರುತ್ತೆ, ನಿಜವಾದ ಒಂದು ಕ್ರೈಸ್ಟ್ ಕಾನ್ಫಿಡೆನ್ಸ್ ಬರುತ್ತೆ. ದೈವ ಸ್ವರ ನಮ್ಮೊಳಗಡೆ ಕೇಳಿಸ್ಕೊಳ್ಳಿಕ್ಕಾಗುತ್ತೆ. ನಮ್ಮ ಮುಖಾಂತರ ಕ್ರಿಸ್ತನು ಪ್ರಕಟವಾಗ್ತಾ ಇರೋದು ನಮಗೆ ಅರಿವಾಗತ್ತೆ, ಅನುಭವ ಆಗತ್ತೆ. ಅಂಥ ಒಂದು ಕೃಪೆಯ ಜೀವನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಜೀವಿಸಲಿಕ್ಕೆ ಬೇಕಾದಂತಹ ವಚನಗಳು, ವಾಗ್ದಾನಗಳು, ಬೋಧನೆಗಳು, ಉಪದೇಶಗಳು ಪವಿತ್ರ ಬೈಬಲ್ ಪುಸ್ತಕದಲ್ಲಿ ಹೊಸದಾಗಿ ಹುಟ್ಟಿದಂತಹ ಈ ನೂತನ ಜನ್ಮವನ್ನು, ಈ ಕೃಪೆಯ ಜೀವನವನ್ನು ಪ್ರಾರಂಭಿಸಿದ ಪ್ರತಿಯೊಬ್ಬರಿಗಾಗಿ ಪರಿಶುದ್ಧಾತ್ಮರು ಬರೆಸಿಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ಸ್ ನಮಗೆ ಬೇಕು ನಮ್ಮ ಮುಂದಿನ ಜೀವನಕ್ಕೆ. ಆ ಒಂದು ಕ್ರಿಸ್ತಿಯ ಜೀವನ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನಮಗೆ ದೇವರ ವಾಕ್ಯ ನಮಗೆ ದಾರಿದೀಪವಾಗಿ ಬೇಕು.
ಪ್ರಾರ್ಥಿಸೋಣ ಒಂದು ನಿಮಿಷ. ಪ್ರೀತಿಮಯ ತಂದೆಯಾದ ದೇವರೇ, ನೀವು ನಮಗೆ ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಕೃಪೆಯಿಂದ ನೀವು ನಮ್ಮನ್ನು ಆರಿಸಿಕೊಂಡಿದ್ದೀರಿ ಅಪ್ಪ. ನಾವು ಎಲ್ಲಿಯೂ ಎಂದೆಂದೂ ಅಹಂಕಾರ ಪಡದ ಹಾಗೆ, ಗರ್ವ ಪಡದ ಹಾಗೆ, ದೀನತೆ ಉಳ್ಳವರಾಗಿ ಜೀವಿಸಲು, ಮಾನಸಾಂತರದ ಜೀವಿತವನ್ನು ಜೀವಿಸಲು, ನಮ್ಮ ಒಂದು ದುರವಸ್ಥೆಯನ್ನು ನಾವು ಮನಗಂಡು ಕೃಪೆಯಿಂದ ನಾವು ಆರಿಸಲ್ಪಟ್ಟಿದ್ದೇವೆ, ನಡೆಸಲ್ಪಡ್ತಾ ಇದ್ದೇವೆ ಎಂಬುದನ್ನು ಗ್ರಹಿಸಿಕೊಂಡು ಜೀವಿಸಲು ಶಕ್ತವಾಗುವಂತೆ ಬೇಕಾದ ಶುಭ ಸಂದೇಶವನ್ನು, ಬೋಧನೆಯನ್ನು ಕರ್ತನೆ ನಮ್ಮ ಅಂತರಂಗದಲ್ಲಿ ನೀವು ಈ ದಿನ ನೀಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವಪ್ಪ. ಎಂಥ ಕೀಳಾದ ನಮ್ಮನ್ನು ನೀನು ನಿನ್ನ ಕೃಪೆಯಿಂದ ನಿನ್ನ ರಕ್ತದಿಂದ ತೊಳೆದು ಪವಿತ್ರ ಮಾಡಿದೆಯಾ ಸ್ವಾಮಿ. ಯೇಸುವೆ, ನೀವು ನಮ್ಮ ಜೀವಿತದಲ್ಲಿ ಬಂದಿದ್ದರಿಂದ, ನಮ್ಮ ಜೀವಿತದಲ್ಲಿ ನೀನು ಹಾದು ಹೋಗಿದ್ದರಿಂದ ಅಶುದ್ಧವಾದ ನಮ್ಮ ಜೀವನ ಪಾವನವಾಗಿದೆ, ನೀತಿವಂತವಾಗಿದೆಪ್ಪ. ನೀತಿವಂತ ಜೀವಿತ ಕೃಪೆಯಾಗಿ ನೀವು ನಮಗೆ ಕೊಟ್ಟಿದ್ದೀರಿ. ಆ ಜೀವನವನ್ನು ಜೀವಿಸಲು ಬೇಕಾದಂತಹ ವಚನಗಳನ್ನು ನೀವು ಕೊಟ್ಟಿದ್ದೀರಿ ಅಪ್ಪ. ಸತ್ಯದ ಅರಿವನ್ನು ನೀವು ಕೊಟ್ಟಿದ್ದೀರಿ ಅಪ್ಪ. ಈ ವಾಕ್ಯ ಆ ಪವಿತ್ರೀಕರಣದ ಜೀವಿತದಲ್ಲಿ, ಆ ಒಂದು ಸ್ಯಾಂಕ್ಟಿಫಿಕೇಷನ್ ಲೈಫಲ್ಲಿ ನಮ್ಮನ್ನು ಮುಂದುವರಿಸುವಂತೆ ದೇವರೇ, ಇನ್ನೂ ಹೆಚ್ಚಾಗಿ ನಿಮ್ಮ ವಾಕ್ಯಕ್ಕಾಗಿ ನಾವು ದಾಹಗೊಳ್ತಾ ಇದ್ದೇವೆ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ.